Giant tigers. In previous class, we have discussed this question. No, 11th question. 3 pipes. ನಾವು ಹೋದ ಒಂದು ಕ್ಲಾಸಲ್ಲಿ ಇದು ಮುಗಿಸಿದ್ವಿ. ನೀವು ತಮ್ಮನೇಲಿ ನೋಡಿದ ಪ್ರಕಾರ ಕ್ಲಾಸ್ 3 ಅಂತ ಇತ್ತು. ಬಟ್ ಇದೇ ಎಪಿಸೋಡಲ್ಲಿ ಇನ್ನೂ 12 ಕ್ವಶನ್ 13 ಕ್ವಶನ್ ಇನ್ನೂ ಬಾಕಿ ಇದಾವೆ. ಸೊ ಇವು 13 ಕ್ವಶನ್ನ ಬಿಡಿಸ್ಬೇಕಂತ ಈ ತಮ್ಮನೇಲಿ ಸ್ವಲ್ಪ ಚೇಂಜ್ ಮಾಡಿರ್ತೀನಿ. 3 ಬಾರ್ 3 ಅಂತ ಬರ್ದಿರ್ತೀನಿ. ಸೊ ಇದನ್ನು ಕೂಡ ನೆಕ್ಸ್ಟ್ 13 ಕ್ವಶನ್ಸ್ ಕಂಟಿನ್ಯೂ ಆಗ್ತವೆ. ಸೊ ಈ ಕ್ವಶನ್ಸ್ ಯಾವ ರೀತಿ ಅಂತ ನೋಡ್ಕೊಂಬರೋಣ ಇವತ್ತು. ಸೊ ನೋಡಿ ಸ್ಟಾರ್ಟ್ ಮಾಡೋಣ. ಸೊ 12th ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ರೇಷಿಯೋ ಇಸ್ ಈಕ್ವಲೆಂಟ್ ಟು 3:2 ಅಂತದ. ಹಾಗಾದ್ರೆ ಕೆಳಗಿನ ಯಾವ ಅನುಪಾತವು 3:2ಗೆ ಸಮಾನ ಆಗಿರುತ್ತದೆ? ಇಷ್ಟು ಸಂಖ್ಯೆ ಅದಾವೆ, 4 ಆಪ್ಷನ್ ಅದಾವು. ಯಾವ ಒಂದು ಆಪ್ಷನ್ ಅನ್ನ ಕಟ್ ಮಾಡಿದ್ರೆ 3:2 ಆಕೈತಿ ನೋಡೋಣ. ಸೊ ಈಗ 52 34 ಐತಿ, 2ರಲ್ಲೇ ಕಟ್ ಆಗತಿ. ಬಟ್ 3ರಲ್ಲೇ 34 ಕಟ್ ಆಗಲ್ಲ. ಸೊ 2ರಲ್ಲೇ ಕಟ್ ಮಾಡಿ ನೋಡ್ರಿ. ಸೊ 52 ಅಂದ್ರೆ 2 7 4 1 ಬಿಟ್ಟು 2 6 2 17. ಸೊ 26 ಅನುಪಾತ 17 ಮಾತ್ರ ಕಟ್ ಆಗಿಲ್ಲ, ಅದಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಈ ಸಂಖ್ಯೆ ಕಟ್ ಮಾಡಿ ನೋಡ್ರಿ. ಸೊ 2ರಲ್ಲೇ ಅಂತೂ ಕಟ್ ಆಗಲ್ಲ, 3ರಲ್ಲೇ ಕಟ್ ಆಗಲ್ಲ, 38ರಲ್ಲೇ ಕಟ್ ಆಗಲ್ಲ. ಸೊ ಹಂಗಾಗಿ ಇವೆರಡೂ ಕೂಡ ಒಂದ ಮಗೆ ಇಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ ಯಾವ ಎರಡು ಸಂಖ್ಯೆಗಳು ಯಾವ ಅನುಪಾತವು ಕಟ್ ಹೊಂಟಾವು ತಿಳಿದಾ. ಸೊ ಅದನ್ನ ನೋಡ್ರಿ, 3ನೇ ಆಪ್ಷನ್ ನೋಡ್ರಿ, ಇದಂತೂ ಒಂದ ಮಗೆ ಗೆಲ್ಲಿಕು. ಸೊ 8ರಲ್ಲಿ ನೋಡ್ಬೇಕು ನಾವು 54 9 6 ನೋಡ್ತೀವಿ. 9 6 9 4 ಬರಾಬರಿ. 9 6 54 9 4 36 2 3 2. ಸೊ ಇದು 3:42 ಹೊಂಟೈತಿ. ಬಟ್ ತಳಗಿಂದ ನೋಡ್ರಿ ಒಂದ ಮಗೆ ಗೆಲ್ಲಿವು 51 ಮತ್ತು 37 ಏನಿಲ್ಲ, ಒಂದ ಮಗೆಗೆಲ್ಲ. ಸೊ ಹಾಗಾಗಿ ಆ 4ನೇ ಆಪ್ಷನ್ ಕೂಡ ಆಗಲ್ಲ. ಸೊ ಆಪ್ಷನ್ ನಂಬರ್ ಸಿ ಆಗಿರ್ತೈತಿ. ಇಟ್ ಇಸ್ ವೆರಿ ಜೀರೋ ಲೆವೆಲ್ ಕ್ವಶನ್. ಜೀರೋ ಲೆವೆಲ್ ಇದನ್ನ ಎಲ್ಲ 90% ಆಫ್ ದಿ ಸ್ಟೂಡೆಂಟ್ಸ್ ಮಾಡುವಂತ ಕ್ವಶನ್ ಇದೆ. ಸೊ ಐಡಿಯಾ ಇದ್ರೆ ಸಾಕು ರೇಷಿಯೋ ಮೇಲೆ. ಸೊ ಈ ರೇಷಿಯೋದ ಮೇಲೆ ವಿಚ್ ಆಫ್ ದಿ ಫಾಲೋವಿಂಗ್ ರೇಷಿಯೋ ಇಸ್ ಗ್ರೇಟೆಸ್ಟ್ ಅಂತ ಕೇಳೋ ಚಾನ್ಸಸ್ ಇರ್ತದ. ಸೊ ಮುಂದಿನ ಯಾವ್ದಾದ್ರು ಎಪಿಸೋಡ್ಗಳಲ್ಲಿ ನಿಮ್ಗೆ ನಾನು ಯಾವ ರೇಷಿಯೋ ಗ್ರೇಟೆಸ್ಟ್ ಯಾವ ರೇಷಿಯೋ ಸ್ಮಾಲರ್ ಅಂತ ವೆರಿ ಈಸಿ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಈಗ 13ನೇ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ಆಗಿದೆ, ಸ್ಮೃತಿ ಶಾಪಿಂಗ್ ಮಾಲ್ಗೆ 21 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗಿ 69 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹಿಂದಿರುಗುತ್ತಾಳೆ. ಆಕೆಯ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಅಪ್ಪ ಇಲ್ಲಿ ಸರಾಸರಿ ವೇಗ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಕವರ್ಡ್. ಓಕೆ, ಇಲ್ಲಂದ್ರೆ ಸರಾಸರಿ ವೇಗ ಈಸ್ ಈಕ್ವಲ್ ಟು ಒಟ್ಟು ದೂರ ಡಿವೈಡ್ ಬೈ ಒಟ್ಟು ಸಮಯ. ಬಟ್ ಇಲ್ಲಿ ಏನ್ ಹೇಳ್ತಾರ, ಸ್ಮೃತಿ ಒಂದು ಹುಡುಗಿ ಅದ. ಸೊ ಆಕೆ ಏನ್ ಮಾಡ್ದ, ಮನೆಯಿಂದ ಮತ್ತೆ ಹೋಗ್ಬೇಕಂದ್ರೆ ಮನೆಯಿಂದ ಹೋಗ್ತಾರ. ಸೊ ಶಾಪಿಂಗ್ ಮಾಲ್, ಈ ಹೌಸ್ ಇಂದ ಶಾಪಿಂಗ್ ಮಾಲ್ಗೆ ಹೋಗ ಶಾಪಿಂಗ್ ಮಾಲ್ಗೆ 21 ಕಿಲೋಮೀಟರ್ ಪ್ರತಿ ಗಂಟೆದಲ್ಲಿ ಹೋಗಿ ರೀಚ್ ಆಗ 69 ಕಿಲೋಮೀಟರ್ ಪ್ರತಿ ಗಂಟೆದಲ್ಲಿ ಹಿಂದಿರುಗುತ್ತಾಳೆ. 69 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಹಿಂದಿರುಗುತ್ತಾಳೆ. ಹಿಂದಿರುಗಿ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್, ದ ಡಿಸ್ಟೆನ್ಸ್ ಈಸ್ ಈಕ್ವಲ್, ದ ಡಿಸ್ಟೆನ್ಸ್ ಈಸ್ ಕಾನ್ಸ್ಟಂಟ್. ವೆನ್ ದ ಡಿಸ್ಟೆನ್ಸ್ ಈಸ್ ಕಾನ್ಸ್ಟಂಟ್ ದ ಫಾರ್ಮುಲಾ ಇಸ್ ಡಿಫರೆಂಟ್. ಏನಿಲ್ಲ, ಎವರೇಜ್ ಸ್ಪೀಡ್ ಈಕ್ವಲ್ ಟು ಅಥವಾ ಸರಾಸರಿ ವೇಗ ಈಕ್ವಲ್ ಟು ಸ್ಪೀಡ್ಗಳನ್ನ ಎರಡನ್ನ ಪ್ರೊಡಕ್ಟ್ ಮಾಡ್ಬೇಕು. ನಾವು 2 ಇಂಟು ಎರಡು ಸ್ಪೀಡ್ಗಳನ್ನ ಏನ್ ಮಾಡ್ಬೇಕು, ನಾವು ಪ್ರೊಡಕ್ಟ್ ಗುಣಾಕಾರ ಮಾಡಬೇಕು. ಸೊ ಎರಡು ಸ್ಪೀಡ್ಗಳನ್ನ ಒಂದು ಸ್ಪೀಡ್ ಎಷ್ಟು 21 ಇದೆ ಇಂಟು 69 ಡಿವೈಡೆಡ್ ಬೈ ಎರಡು ಸ್ಪೀಡ್ಗಳನ್ನ ಕೂಡಿಸಿದ್ರೆ 70 20. ಸೊ ಇದಕ್ಕೆ ಒಂದು ಕೊಟ್ರೆ ಎರಡು ಕೂಡಿಸ್ಬೇಕು. ಇವೆರಡು ಸ್ಪೀಡ್ 21 69 ಕೂಡಿಸಿದ್ರೆ ಸೊ ಎಷ್ಟಾಗುತ್ತೆ, ಈಗ 90 ಆಗತ್ತೆ. ಎಷ್ಟಾಗತ್ತೆ, 90. ಸೊ 90 ಕಿಲೋಮೀಟರ್ ಪರ್ ಅವರ್ ಆಯ್ತು. ಸೊ ಇವುಗಳನ್ನ ಕಟ್ ಮಾಡಿದ್ರೆ ನಿಮ್ಗೆ ಸರಾಸರಿ ಬೇಗ ಬರ್ತೈತಿ. ಸೊ ನೋಡ್ರಿ, 3 7 330 ಬರಾಬರಿ. ನೀವು ಬೇಕಾದ ಕಟ್ ಮಾಡ್ಬೋದು, ಯಾಸ್ ಯುವರ್ ವಿಶ್. ನೆಕ್ಸ್ಟ್ ನೋಡಿ, 69 ಮತ್ತೆ ಯಾವ್ದಿದು 30, 3 10 3 7 3 3 ಇದು 23 ಬಂತು, ಇದು 10 ಬಂತು, ಇದು 7 2. ನೋಡಿ 10ರಲ್ಲಿ ಯಾವ ಕಟ್ ಆಗಲ್ಲ, ಈ ಮ್ಯಾಗ 2 7 23 ಯಾವ ಕಟ್ ಆಗಲ್ಲ. ಸೊ ನಾವೇನ್ ಮಾಡೋಣ, 10 ಇಷ್ಟೇ ಇರಲಿ. ಇಲ್ಲಿ ಏನ್ ಟ್ರಿಕ್ ಬಾ ಅಂತಂದ್ರೆ ನೋಡ್ರಿ, ಹೆಂಗ್ ಬಿಡಿಸ್ಬೇಕು ನೋಡು. 2 7 23 ಐತಿ. ಸೊ 10ರಲ್ಲಿ ಯಾವ ಕಟ್ ಆಗಲ್ಲ. ಸೊ ಪಾಯಿಂಟ್ ಆದ ತಕ್ಷಣ ಪಾಯಿಂಟ್ 30.3 40.2 23.4 32.2 ಅದ. ಹಿಂಗಿದ್ದಾಗ ಏನ್ ಮಾಡ್ಬೇಕು ಗೊತ್ತಾ, ತಳಗ್ 10 ಅದ ಅಂದ್ರೆ ಒಂದೇ 0 ಕಾಣಿಸ್ತದ. ಸೊ ಮೇಲಿನ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು. ಸೊ ಗುಣಾಕಾರ ಮಾಡಿದ ತಕ್ಷಣ
ತಳಗ್ ಒಂದು ತಳಗ್ ಒಂದು 0 ಐತೆ ಅಂದ್ರೆ ಒಂದು ಸ್ಥಾನ ಲೆಫ್ಟ್ ಇಂದ ಮೂವ್ ಮಾಡಿ ನಾವು ಪಾಯಿಂಟ್ ಹಚ್ಬೇಕಾಗತ್ತೆ. ಸೊ ಈಗ ನೋಡು 23 ಹೇಳಿ 46 ಗುಣಾಕಾರ ನಾನು 2 × 7 × 23 ಮಾಡ್ಬೇಕು. ಈಗ 2 23 46 × 7 ಡಿವೈಡೆಡ್ ಬೈ 10. ಈಗ 7 6 42 ಬಿಡಿಸ್ತಂದ್ 2 ಬಂತು, 2 ಎಲ್ಲಿ ಇರೋದು ನೋಡಿ. ಇದ್ರಾಗ ಐತಿ ನೋಡಿ, ಇದ್ರಾಗ ಐತಿ. ಸೊ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ರಿ. 7 6 42 ಕೈಲ ಬಂತು 4 7 28 4 32. ಸೊ ಹಂಗಾರ ತಳಗ್ ಒಂದು 0 ಐತೆ ಅಂದ್ರೆ ಒಂದ್ ಸ್ಥಾನ ಬಲಕಿದ್ದ ಬಂದು ಪಾಯಿಂಟ್ ಕೊಟ್ರ 32.2. ಆಪ್ಷನ್ ಯಾವ ಆಪ್ಷನ್ ಐತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಕ್ಲಿಯರ್ ಆಗಿ ನೋಡ್ಕೋರಿ. ಸ್ಮೃತಿ ಶಾಪಿಂಗ್ ಮಾಲ್ಗೆ ಬರುವಾಗ 21 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಬಂದು, ಎಷ್ಟು ಗಂಟೆಯಲ್ಲಿ? 21 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಬಂದು. ಸೊ ವಾಪಸ್ಸು ಹಿಂದಿರುಗುವಾಗ 69 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಹೊಂಟಾಗ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್, ಡಿಸ್ಟೆನ್ಸ್ ಈಸ್ ಕಾನ್ಸ್ಟೆಂಟ್. ಡಿಸ್ಟೆನ್ಸ್ ಏನೈತಿ? ಸಮತೋಲನ ಆಗೈತಿ. ಹೋಗುವಾಗ ಅಷ್ಟ ಐತಿ, ಬರುವಾಗ ಅಷ್ಟ ಐತಿ. ಅದಕ್ಕೆ ನಾ ಸ್ಪೀಡ್ಗಳನ್ನ ಏನ್ ಮಾಡ್ತೀನಿ, ಮೇಲೆ ಪ್ರೊಡಕ್ಟ್ ಮಾಡ್ತೀನಿ. 2 × 2 ಯಾಕೆ ಬರ್ದೇನೆ ಅಂದ್ರೆ ಹೋಗುತ್ತೇ ಒಂದು ಬರುತ್ತೇ ಒಂದು. ಸೊ ಹಂಗಾಗಿ 2 2 × x × y ನಿಮ್ಗೆ ಗೊತ್ತಿರ್ಬೇಕು. 2 × x × y / x + y ಬರಬರ ಈಗ. ಸೊ ಇದು ತುಂಬಾ ಈಸಿ ಕ್ವಶನ್ ಎವರೇಜ್ ಸ್ಪೀಡ್ ಅಲ್ಲಿ. ಬಟ್ ಎವರೇಜ್ ಸ್ಪೀಡ್ಗಳಲ್ಲಿ ಫ್ರಾಕ್ಷನ್ ಸ್ಪೀಡ್ಗಳು ಬರ್ತಾವೆ. ಮತ್ತೆ ಎವರೇಜ್ ಸ್ಪೀಡ್ ಅಲ್ಲಿ ಟೋಟಲ್ ಡಿಸ್ಟೆನ್ಸಸ್ ಬರ್ತದೆ. ಇಷ್ಟು ಡಿಸ್ಟೆನ್ಸ್ ಈ ಟವರ್ ಕನ್ವರ್ಟ್ ಮಾಡಿದ್ರು, ಈ ಡಿಸ್ಟೆನ್ಸ್ ಈಗ ಈ 1 ಅವರ್ ಕವರ್ ಮಾಡಿದ್ರು, 2/5 ಫ್ರಾಕ್ಷನ್ ಆಫ್ ದ ಡಿಸ್ಟೆನ್ಸ್ ನ ಈ ಟೈಮಲ್ಲಿ ಕವರ್ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾವು. ಸೊ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಅವನ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೋಡಿ 13ನೇ ಪ್ರಶ್ನೆ ಮುಗಿತು. ಇದಕ್ಕೆ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, tan θ = 1. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ sec θ? ಇಟ್ ಈಸ್ ಫೇವರೇಟ್ ಫಾರ್ ರೈಲ್ವೆ ಎಕ್ಸಾಮ್. ಸೊ ನೋಡಿ tan θ = 1. ನಾನು sin θ, cos θ, tan θ ಇದ್ರ ಬಗ್ಗೆ ಒಂದು ಸ್ವಲ್ಪ ಈ ಕ್ಲಾಸಲ್ಲಿ ಐಡಿಯಾ ಹೇಳ್ಬಿಡ್ತೀನಿ. ಸೊ ನಾವು ಯಾವಾಗಲೂ ಲಂಬ ಕೋನ ತ್ರಿಭುಜನ ತಗೋಬೇಕು. ಈ ನಾವು ಟ್ರಿಗ್ನಾಮೆಟ್ರಿ ಹೇಳ್ಬೇಕಂತಂದ್ರ ಲಂಬ ಕೋನ ತ್ರಿಭುಜನ ಹಾಕೋಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ನ ಯೂಸ್ ಮಾಡಿದ್ರೆ ಇಲ್ಲೇ ನಾವು ಥೀಟಾ ಇಲ್ಲೇ ಆದ್ರೂ ತಗೋಬಹುದು ಆಂಗಲ್. ಬಟ್ ಇಲ್ಲಿ 90 ಡಿಗ್ರಿ ಫಿಕ್ಸ್ ಇರ್ತದೆ. 90 ಡಿಗ್ರಿ ಫಿಕ್ಸ್ ಇರ್ತದೆ. ಇವು ಎರಡು ಉಳಿದ ಕೋನಗಳು 45 ಇರ್ತವೆ. ಬಟ್ ನಂದೇನಿಲ್ಲ, ಥೀಟಾ ಇಲ್ಲೇ ಇರ್ತವೆ. ಬಟ್ ಇದಕ್ಕೊಂದು ರೂಲ್ಸ್, ನಾ ಇಲ್ಲೇ ತಗೋಬಹುದು. ಇಲ್ಲಿ ಏನದ ನೆಕ್ಸ್ಟ್ ನೋಡಿ, ಥೀಟಾ ಇಲ್ಲದ್ರೆ ಇದ್ರ ಅಪೋಸಿಟ್ ಅಂದ್ರೆ ಅಭಿಮುಖ ಬಾಹು. ಏನಂತೀವಿ ನಾವು? ಅಭಿಮುಖ ಬಾಹು ಆಗಿರ್ತೈತಿ. ಬರಬರಿ. ಇದು ಅಪೋಸಿಟ್ ಆದ್ರ ಇದು ಲಾಂಗೆಸ್ಟ್ ಸೈಡ್. ಇದು ಕಡಿಮೆ ಇರ್ತಾವ, ಬಟ್ ಇದು ಲಾಂಗೆಸ್ಟ್ ಸೈಡ್. ಇದು ಅಷ್ಟೇ ಈಕ್ವಲ್ ಇರ್ತಾವ, ಬಟ್ ಇದು ಲಾಂಗೆಸ್ಟ್ ಸೈಡ್. ಮೇ ಬಿ ಈಕ್ವಲ್ ಆರ್ ಮೇ ನಾಟ್ ಬಿ ಈಕ್ವಲ್ ಸಮ್ ಟೈಮ್ಸ್. ಇಲ್ಲಿ ಇದು ಲಾಂಗೆಸ್ಟ್ ಸೈಡ್, ಇದಕ್ಕೆ ಹೈಪೋಟೆನಸ್ ಅಂತೀವಿ. ಏನಂತೀವಿ? ಹೈಪೋಟೆನಸ್. ಇದಕ್ಕೆ ನಾವು ಅಡ್ಜಸೆಂಟ್ ಅಂತ ಕರಿತೀವಿ. ಏನ್ ಕರಿತೀವಿ? ಅಡ್ಜಸೆಂಟ್. ಪಕ್ಕದ ಬಾಹು ಅಂತ ಕರಿತೀವಿ ಕನ್ನಡದಾಗ. ಪಕ್ಕದ ಬಾಹು. ಇದು ಅಭಿಮುಖ ಬಾಹು, ಇದು ಪಕ್ಕದ ಬಾಹು. ಇದು ಅಪೋಸಿಟ್ ಸೈಡ್ ಅಭಿಮುಖ ಬಾಹು, ಇದು ಪಕ್ಕದ ಬಾಹು. ಈಗ ನೋಡ್ರಿ, ನಾವು ರೂಲ್ಸ್ ಬರಿತೀವಿ. ಥೀಟಾ ಇಲ್ಲಿ ತಗೊಂಡಿವಿಪ್ಪ ಅಂತಂದ್ರ, ಈಗ ಸೈನ್ ಥೀಟಾ ಅಂತೀವಿ. ಸೈನು ಕಾಸು ನೀವು ಕೇಳಿರ್ಬಹುದು. ಸರ್ ನಮಗೆ ಸೈನು ಕಾಸು ಅಂದ್ರೆ ನಮಗೆಲ್ಲ ಆಗಲ್ಲ ಸರ್, ಆದ್ರೂ ನಾ ಹೇಳ್ತೀನಿ ನೋಡಿ ಸರ್. ಇಲ್ಲಿ ಸೈನ್ ಅಂತ ಅಂದ್ರೆ ಸೈನು, ಕಾಸು, ಟ್ಯಾನು, ಕೊಸೆಕ್ಕೋ, ಸೆಕ್ಕೋ, ಕಾಟ್ ಥೀಟಾ. ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಇವುಗಳನ್ನ ಹೇಗ್ ಬರ್ಕೋಬೇಕು ನೋಡಿ. ಇವುಗಳನ್ನ ಹೇಗ್ ಬರ್ಕೋಬೇಕಂತಂದ್ರ ನಾವು ರೆಫರ್ ಮಾಡ್ಬೇಕು. ಏನ್ ರೆಫರ್ ಮಾಡ್ಬೇಕು? ಅಭಿಮುಖ ಬಾಹು. ಅಭಿಮುಖದಿಂದ ಹೈಪೋಟೆನಸ್ ಹೋದ್ರೆ, ಸೈನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೈನ್ ಅಂತ ಹೇಳ್ತೀವಿ. ಅಕಸ್ಮಾತ್ ನಾವು ಪಕ್ಕದ ಬಾಹುದಿಂದ ಹೈಪೋಟೆನಸ್ ಹೋದ್ರೆ ಅದನ್ನ ಕಾಸ್ ಅಂತ ಹೇಳ್ತೀವಿ. ನೋಡ್ರಿ, ನೀವು ಹಿಂಗ ಹಾಕೋಬೇಕು ಟ್ರಯಾಂಗಲ್. ಇದು ಫಿಕ್ಸ್ ಇರ್ತದೆ, ರೈಲ್ವೆ ಕ್ವಶನ್ ಫಿಕ್ಸ್ ಇರ್ತದೆ. ಈ ಟ್ರಯಾಂಗಲ್ ಹಾಕೋರಿ. ಅಭಿಮುಖ ಬಾಹುದಿಂದ ಹೈಪೋಟೆನಸ್ ಹೋದ್ರೆ ಅದು ಸೈನ್ ಆಗಿರ್ತೈತಿ. ಏನಾಗಿರ್ತೈತಿ? ಸೈನ್. ಅಪೋಸಿಟ್ ಬೈ ಹೈಪೋಟೆನಸ್. ಅದೇ ನಾವು ಅಡ್ಜಸೆಂಟ್ ಇಂದ ಹೈಪೋಟೆನಸ್ ಹೋದ್ರೆ ಇದಕ್ಕೆ ಕಾಸ್ ಅಂತ ಕರಿತೀವಿ. ಏನ್ ಕರಿತೀವಿ? ಕಾಸ್ ಕರಿತೀವಿ. ಟ್ಯಾನ್ ಥೀಟಾ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಟ್ಯಾನ್ ಥೀಟಾ ಅಂದ್ರೆ ಈ ಅಪೋಸಿಟ್ ಇಂದ ಹೀಗೆ ಬರಬೇಕು, ಇದಕ್ಕೆ ಅಂತೀವಿ ಟ್ಯಾನ್ ಥೀಟಾ. ಈಗ ಟ್ಯಾನ್ ಥೀಟಾ = 1 ಕೊಟ್ಟಾರ ಅವರು. 1 ಅಂದ್ರೆ 1/1 ಅಂದ್ರೆ ಒಂದೇ. ಈಗ ಟ್ಯಾನ್ ಥೀಟಾ =
tan theta ಈಕ್ವಲ್ ಟು 1/2 ಅಂದ್ರೆ ಇದು 1 ಆಗುತ್ತೆ, ಇದು 2 ಆಗುತ್ತೆ. ಈ 1 ಅಂದ್ರೆ 1/1 ಇರುತ್ತೆ. ಇದು ಒಂದು ಹಂಗಾದ್ರೆ ಇದು ಒಂದು ಇದು ಒಂದು, ಇವೆರಡು ಸ್ಕ್ವೇರ್ ಮಾಡಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಟೂ ಸೈಡ್ಸ್ ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆಫ್ ದಿ ಹೈಪೋಟೆನಿಸ್. ಇದರ ಅರ್ಥ ಎರಡು ಬಾಹುಗಳ ವರ್ಗದ ಮೊತ್ತವು ಮೂರನೇ ಬಾಹುವಿನ ವರ್ಗದ ಮೊತ್ತಕ್ಕೆ ಸಮನಾಗಿರುತ್ತದೆ. ಬರಬರಿ. ಈಗ ಒನ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ನೋಡಿ, ಒನ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಎಷ್ಟಾಗತಿ 2 ಈಸ್ ಈಕ್ವಲ್ ಟು ಹೈಪೋಟೆನಿಸ್ ಸ್ಕ್ವೇರ್. ನಂಗೆ ಎಚ್ ಬೇಕಂದ್ರ ಹೈಪೋಟೆನಿಸ್ ಬೇಕಂದ್ರ √2 ಆಕತಿ. ಏನಾಗತಿ ಹೈಪೋಟೆನಿಸ್ ಇದು ಮೇಲೆ ರೂಟ್ ಆಗ ಎರಡು ಮೇಲೆ ರೂಟ್ ಆಗ ಇದು ಗೊತ್ತಿರ್ಬೇಕು ಐಡಿಯಾ, ಇಲ್ಲೆಲ್ಲ ಹೇಳುವಂಗಲ್ಲ ಅದು. ಸೊ ಗೊತ್ತಿರ್ಬೇಕು. ಸೊ ಈಗ ನೆಕ್ಸ್ಟ್ ನಾನು ಹೇಗೆ ಕಟ್ಬೇಕು, ಸೆಕ್ ಥೀಟಾ ಕಂಡಿಬೇಕು ಅಪಿ. ಇಲ್ಲಿ ಒಂದು ನೆನಪಿರ್ಲಿ ನಿಮ್ಗೆ, ಈಗ ಸೈನ್ ಅದಾನ ಯಾರಾದ್ರ ಹಿಂಗ ಹೋದ್ರ ಸೈನ್, ಹಿಂಗ ಹೋದ್ರ ಕಾಸು. ಬರಬರಿ. ಸೈನ್ ಹೋದಾವ ಹೊಳಿ ಬರೋ ಮುಂದ ಕೊಸೆಕ್ ಹಾಕನ, ಏನಕ್ಕನ ಹೊಳಿ ಬರೋ ಮುಂದೆ ಏನಕ್ಕನ ಕೊಸೆಕ್. ಕಾಸ್ ಹೋದಾವ ಹೊಳಿ ಬರೋ ಮುಂದೆ ಏನಕ್ಕ ಸೆಕ್ ಹಾಕನ. ಟ್ಯಾನ್ ಹಿಂಗ್ ತಳಕ್ ಬಂದಿರ್ತಾನ ಅಪೋಸಿಟ್ ಇಂದ ಅಡ್ಜಸೆಂಟ್, ಬಟ್ ವಾಪಸ್ ಹೋಗ್ಬೇಕಾದ್ರೆ ಏನಿರ್ತಾನ ಕಾಟ್ ಹಾಕನ. ಏನಕ್ಕನ ಕಾಟ್. ಎಷ್ಟು ಗೊತ್ತಿದ್ರೆ ಸಾಕು. ಈಗ ಅವ್ರು ನಮ್ ಸೆಕ್ ಕಂಡಿಡಿ ಅಂದ್ರ, ಸೆಕ್ ಕಂಡಿಡಿಯಪ್ಪ ಅಂತಂದ್ರ ಹಿಂಗ ಹೋದ ಕಾಸು, ಈಗ ಸೆಕ್. ಈಗ ಇಲ್ಲಿ √2 ಇರ್ತೈತಿ. ಏನಿರ್ತೈತಿ 1 + 1 2, ಇದ್ರ ಮೇಲೆ ರೂಟಿಗೆ √2 ಆಗತಿ. ಸೆಕ್ ಥೀಟಾ √2 ಇಲ್ಲಿ ಒಂದ್ ಇರುತ್ತಲ್ಲ, ಇದು ಒಂದು ಇದು ಒಂದು. ಈಗ ಸೆಕ್ ಥೀಟಾ ಏನಾಗ √2/1 ಅಂದ್ರ √2/1 ಅಂದ್ರು ಒಂದೇ, √2 ಅಂದ್ರು ಒಂದೇ. ಏನೂ ಇರಲಿಲ್ಲ, ಕೆಳಗೆ ಒಂದಿರ್ತದೆ. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಅದ್ರ ಎಷ್ಟರ ಮಟ್ಟಿಗೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಡಿಟೇಲ್ ಆಗಿ ಹೇಳಿದೀನಿ. ಸೈನು, ಕಾಸು, ಟ್ಯಾನು, ಕೊಸೆಕ್ಕು, ಸೆಕ್ಕು ರೈಲ್ವೆ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ತುಂಬಾ ಫೇವ್ರೇಟ್ ಕ್ವಶನ್ ಆಗಿರ್ತಾವೆ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ಟ್ರಿಗ್ನೋಮೆಟ್ರಿ ಮೇಲೆ ಹೇಳೋಣ. ಸೊ ನೆಕ್ಸ್ಟ್ ನೋಡಿ, ದ ಕಾಸ್ಟ್ ಆಫ್ ವಾಷಿಂಗ್ ಮಷಿನ್ ನ ಬೆಲೆ ಟಿವಿಯ ಬೆಲೆಗಿಂತ 40% ಕಡಿಮೆ. ಇನ್ನೇ ಒಂದು ಎಲ್ಲೋ ಶಾಪಿಂಗ್ ಮಾಲ್ ಕ್ರೋಮಾನು, ಟ್ರೆಂಡ್ಸು ಹೋಗಿರ್ತೀನಿ, ಅಲ್ಲಿ ಹೇಳ್ತಾರ ವಾಷಿಂಗ್ ಮಷಿನ್ ಅನ್ನ ಬೆಲೆ ಟಿವಿಯ ಬೆಲೆಗಿಂತ 40% ಕಡಿಮೆ. ಬರಬರಿ. ಅಂದ್ರ 10,000 ರೂಪಾಯಿ ಟಿವಿ ಬೆಲೆ ಇದ್ರೆ ವಾಷಿಂಗ್ ಮಷಿನ್ ಬೆಲೆ ಟಿವಿಯ ಬೆಲೆಗಿಂತ ಯಾವ ಬೆಲೆಗಿಂತ ಟಿವಿ ಬೆಲೆಗಿಂತ 40% ಕಡಿಮೆ ಅಂತ. ವಾಷಿಂಗ್ ಮಷಿನ್ WM ವಾಷಿಂಗ್ ಮಷಿನ್, ಇದು ಟಿವಿ. ಇದು 10,000 ಇದ್ರೆ 40% ಕಮ್ಮಿ ಅಂದ್ರ 4,000 ಕಮ್ಮಿ 6,000 ಇರ್ತೈತಿ. ಬರಬರಿಕೆ. ಇಲ್ಲಿ ನಾವ್ ಏನ್ ತಗೋತೀವಿ, ಫಸ್ಟ್ಗೆ 40% ಕಡಿಮೆ ಯಾವ ಬೆಲೆಗಿಂತ, ಟಿವಿಯ ಬೆಲೆಗಿಂತ. ಅಂದ್ರೆ ಟಿವಿದು 100% ಇರ್ತೈತಿ, ಇದಕ್ಕಿಂತ ಯಾರು ಕಮ್ಮಿ ಇರ್ತೈತಿ, ವಾಷಿಂಗ್ ಮಷಿನ್ ಕಮ್ಮಿ ಇರ್ತೈತಿ. ಇದು 100% ಇರ್ತೈತಿ, ಇದಕ್ಕಿಂತ 40% ಕಮ್ಮಿ ಅಂದ್ರೆ ಅದನ್ನ ಎಷ್ಟು ಬರ್ಕೋಬೇಕು, ನಾನು 60%. ಎಷ್ಟು ಬರ್ಕೋಬೇಕು, 60%. ಕ್ಲಿಯರ್ ಅಂತ ತಿಳ್ಕೊತೀನಿ. ಸೊ ಮುಂದಿನ ಒಂದು ಲೈನ್ ಹೋದ್ರಿ, ವಾಷಿಂಗ್ ಮಷಿನ್ ಬೆಲೆ 52% ಹೆಚ್ಚಾಗಿ, ಬತ್ ನೋಡಿ ಈಗ ಹೆಚ್ಚಾಗತ್ತ. ಏನಾಗದ 52% ಹೆಚ್ಚಾಗಿ, ಮತ್ತು ಟಿವಿ ಬೆಲೆ 76% ಕಡಿಮೆ ಆದ್ರೆ. ಇಲ್ಲಿ ಫುಲ್ ಚಾರ್ಜ್ ಇಟ್ಟಿರ್ತಾರ, ಆಟೋಮೆಟಿಕ್ ಏನಾಗ ಟಿವಿ ಬೆಲೆ ಕಡಿಮೆ ಆಕತಿ. ಫುಲ್ ಸಸ್ತಾ ಇಟ್ಟಿರ್ತಾನ, 52% ಹೆಚ್ಚಾಕತಿ. ಬರಬರಿ. ಮಾಡ್ತಾರ ಅವ್ರು ಬೇಕು ಹೆಂಗ, ಇಲ್ಲೇ ಪ್ಲಸ್ ಅಂತ ಬರ್ಕೋಬೇಕು. ಹೆಚ್ಚಾಗೈತಿ +52, ಇದೇ ಹೆಚ್ಚಾಗೈತಿ 76% ಕಡಿಮೆ ಐತಿ -70. ಇಷ್ಟು ಬರ್ಕೋಬೇಕು. ನೆಕ್ಸ್ಟ್ ನೋಡು, ಈ ಪರ್ಸೆಂಟೇಜ್ ಅಂದ್ರೆ ಏನು, ಮುಂದಿನ ಲೈನ್ ಆಮೇಲೆ ಹೇಳ್ತೀನಿ. ಪರ್ಸೆಂಟೇಜ್ ಅಂದ್ರೆ ಏನು, ಇವು ಕ್ವಾಂಟಿಟಿ ಏನು, ಓಕೆ ಹೇಳ್ತೀನಿ. ನೆಕ್ಸ್ಟ್ ನೋಡು, 5 ವಾಷಿಂಗ್ ಮಷಿನ್ ಮತ್ತು 2 ಟಿವಿಗಳ ಒಟ್ಟು ಬೆಲೆಯಲ್ಲಿ ಎಷ್ಟು ಶೇಕಡ. ಏನು, ವಾಷಿಂಗ್ ಮಷಿನ್ 5 ತಗೊಂಡ್ರಂತ, ಟಿವಿ 2 ತಗೊಂಡ್ರಂತ, ಒಟ್ಟು ಬೆಲೆಯಲ್ಲಿ ಎಷ್ಟು ಶೇಕಡ ಬದಲಾವಣೆ ಆಗುತ್ತದೆ, ಕಡಿಮೆ ಆಕತ್ತೋ ಹೆಚ್ಚಾಕತ್ತೋ ಅದನ್ನ ನಾವು ನಿರ್ಧಾರ ಮಾಡೋಣ. ಸೊ ಇಷ್ಟು ನೀವು ಬರ್ಕೋಬೇಕು. ಮುಂದೆ ಏನ್ ಬರ್ಕೋಬೇಕಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಮುಂದೆ ಬರ್ಕೋಬೇಕು ಹೇಳ್ತೀನಿ ನೋಡು, 5 ವಾಷಿಂಗ್ ಮಷಿನ್. ಎಷ್ಟು ವಾಷಿಂಗ್ ಮಷಿನ್ಸ್, 5 ವಾಷಿಂಗ್ ಮಷಿನ್. ಇಲ್ಲಿ ಎಷ್ಟು ಟಿವಿ, 2 ಟಿವಿ. ಸೊ ಇಲ್ಲಿ ಏನ ನಾವು ಪರ್ಸೆಂಟೇಜ್ ಅನ್ನ ಕಟ್ ಮಾಡ್ಕೋಬೇಕು. ರೇಷೋದಕ್ಕೆ 0 ತೆಗಿತೀನಿ, ಅಥವಾ 10 10 ಅಂತ ಹೊಡ್ಕೋಬಹುದು. ಬರಬರಿ 10 10 0 ಸಿಗುತ್ತೆ, 2 5 ಸೊ 2 3 3:5 ಅದಾವ. ಈಗ ನಾ ಏನ್ ಮಾಡುದು, 5 3 15, 5 2 10 ಆಕತಿ. ಮತ್ತ 5 3 15 ಅನುಪಾತ 5 2 10 ಮತ್ತ 5 3 5 2. ಸೊ ಬರೀ 3:2. ಇದು ಒಂಥರ ಹೆಂಗ್ ನೋಡು, 5 3 ಎಷ್ಟು 15. ಸೊ ಇಲ್ಲಿ 15 10 ಅಂದ್ರ, ಸೊ ಈಚೆಕ್ 5 ಇದನ್ನ ಕ್ಯಾನ್ಸಲ್ ಮಾಡ್ತೀನಿ, 3:2 ಬಿಟ್ಟು ಈಗ 3:2 ಅದು.
ಸೊ 3ನ್ನ 52 ಗುಣಾಕಾರ ಮಾಡಬೇಕು, 2ನ್ನ -76 ಗುಣಾಕಾರ ಮಾಡ್ಬೇಕು ನಾವು. ಸೊ ಗುಣಾಕಾರ ಮಾಡಿದ್ರೆ ನೆಕ್ಸ್ಟ್ ಈಗ ಅನುಪಾತ ಟೋಟಲ್ ಅನುಪಾತ ಎಷ್ಟತ್ತು? ಈಗ ಇವುಗಳ ಅನುಪಾತ ಎಷ್ಟತ್ತು? 3:2 ಅದು. ಇವುಗಳ ಅನುಪಾತ ಏನದು? 3:2 ಅದು. 3:2 ಬರೋಬರಿ. 3ಕ್ಕೆ 52 ಗುಣಾಕಾರ ಮಾಡೋದು, 2ಕ್ಕೆ -76 ಗುಣಾಕಾರ ಮಾಡೋದು, ಡಿವೈಡೆಡ್ ಬೈ 5. ಇದು ಕ್ವಾಂಟಿಟಿ ಅಂತ ಹೇಳ್ತೀವಿ. ಅಂದ್ರೆ ಇಷ್ಟು ಏನು ನಮ್ಗೆ ಆರ್ಟಿಕಲ್ಸ್ ಟಿವಿ ಮತ್ತು ವಾಷಿಂಗ್ ಮಷಿನ್ ಕ್ವಾಂಟಿಟಿ ಇರ್ಬೋದು. ಇದು 30 ಇರ್ಬೋದು, 20 ಇರ್ಬೋದು, 300 ಇರ್ಬೋದು, 200 ಇರ್ಬೋದು. ಬಟ್ 3:2 ಬಟ್ ಇಲ್ಲಿ ಕೊಟ್ಟರೆ 5 ವಾಷಿಂಗ್ ಮಷಿನ್ 2 ಟಿವಿಗಳ ಬೆಲೆಯಲ್ಲಿ ಎಷ್ಟು ಶೇಕಡ ಬದಲಾವಣೆ ಅಂದ್ರೆ ಇದಕ್ಕೆ ಮಲ್ಟಿಪಲ್ ಮಾಡಿ ಕ್ವಾಂಟಿಟಿ ಅದಕ್ಕೆ ಡಿವೈಡ್ ಮಾಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. 3 × 6 3 × 15 ಮೈನಸ್ ಇಲ್ಲ 2 ಗುಣಿಸ್ 2 × 6 12 2 × 7 14. ಓಕೆ 2 × 6 ಕೆಲವೊಂದು 2 14 ಒಂದು 15 -152 ಡಿವೈಡೆಡ್ ಬೈ ಈ 3 2 ಎಷ್ಟಾಗೈತಿ ಕೊಡ್ಸಿರ 5. ಸೊ ಇದ್ರಲ್ಲಿ ಡಿವೈಡ್ ಮಾಡಿ 156 152 ಕಳೆದ್ರೆ ಎಷ್ಟು? 4 ಆಕತಿ. ಎಷ್ಟಾಗತಿ? 4 ಆಕತಿ. ಸೊ 4 ಡಿವೈಡೆಡ್ ಬೈ 5 ಸಾರಿ 4 ಆಕತಿ. ಎಷ್ಟಾಗತಿ? 4 ಡಿವೈಡ್ ಬೈ 5. ಈಗ 5ರ ಮಗ್ಗೆಗ 4 ಇಲ್ಲ, ಪಾಯಿಂಟ್ ಕೊಡ್ತೀನಿ, 0 ಪಾಯಿಂಟ್ ಕೊಡ್ತೀನಿ. ಈಗ 4 ಇದ್ದಿದ್ದು ಏನಾಗತಿ? 4 ಇದ್ದಿದ್ದು 40 ಆಕತಿ. 5 × 8 40. ಸೊ ಪ್ಲಸ್ ಒಳಗೆ ಬಂದೈತಿ, ಇದರ ಬಂದಿ ಪ್ಲಸ್. ಸೊ ಹಂಗಾಗಿ 0.8% ಹೆಚ್ಚಳ ಅಂದ್ರೆ ಹೆಚ್ಚಾಗೈತೆ ಅಂತ ತಿಳಿದು. ಈ ಪ್ರಶ್ನೆ ತುಂಬಾ ರೀಸೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಸೊ ಇದನ್ನ ಹೀಗೆ ಮಾಡಿ, ಹೀಗೆ ಪ್ರಾಕ್ಟೀಸ್ ಮಾಡಿ. ಸೊ ಇದು ಈ ಪ್ರಶ್ನೆಯನ್ನು ಬಿಡಿಸುವಂತ ಶಾರ್ಟ್ಕಟ್ ಮೆಥಡ್. ಸೊ ನಾನು ತಮ್ನೇಲಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನೋಡಿದ್ರೆ ನಿಮಗೆ ತಿಳಿತದ. ಸೊ ವೆರಿ ಶಾರ್ಟ್ಕಟ್ ಮೆಥಡ್ಸ್ಗಳನ್ನ ಬೇರೆ ಬೇರೆ ಒಂದು ಪ್ರಶ್ನೆ ಪತ್ರಿಕೆಗಳೆಲ್ಲ ಬಿಡಿಸ್ತೀವಿ. ಬಟ್ ಇವೆಲ್ಲ ಪ್ಯೂರ್ ರೈಲ್ವೆ ಗ್ರೂಪ್ ಡಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಇದರಲ್ಲೇ ಮುಂದೆ ಬರ್ತಕ್ಕಂಥ ಬೆಂಕಿ ಕ್ವಶನ್ಸ್ ಅದು. ಆ ಬೆಂಕಿ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಡೈಲಿ ಒಂದೊಂದು ಕ್ವಶನ್ ಪೇಪರ್ನ ಕವರ್ ಮಾಡ್ತಿರ್ತೀವಿ. ಸೊ ಅಟ್ಲೀಸ್ಟ್ ಒಂದು ತಿಂಗಳ ನೀವು ವಾಚ್ ಮಾಡಿದ್ರೆ ಸೊ ಅಟ್ಲೀಸ್ಟ್ ನಿಮಗೆ ಎಷ್ಟು ಒಂದು 250 300 ಕ್ವಶನ್ಸ್ಗಳು ನಿಮ್ಗೆ ಕವರ್ ಆಗ್ತಾವೆ. ಬಟ್ ಅವೆಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಹಾಟ್ ಕ್ವಶನ್ಸ್, ಫೇವ್ರೆಟ್ ಕ್ವಶನ್ಸು. ಸೊ ವಾಚ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಾವೇನು ಮಾಡ್ತೀವಿ, ನಿಮ್ಮ ಕಮೆಂಟ್ಸ್ಗಳನ್ನ ರೀಡ್ ಮಾಡ್ತೀವಿ. ಸೊ ನಾವು ಮಾಡ್ತಕ್ಕಂಥ ಬೇರೆ ವಿಡಿಯೋಗಳು ನಿಮಗೆ ರೀಚ್ ಆಗ್ತಾವೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹಂಗಾರೆ ಇದಕ್ಕೆ ಉತ್ತರ ಆಪ್ಷನ್ ಸಿ ಏನಾಗಿರ್ತೈತಿ? ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಆರ್ಟಿಕಲ್ ವಾಸ್ ನೋಡು, ಒಂದು ವಸ್ತುವನ್ನು 8,900ಕ್ಕೆ ಖರೀದಿಸಿ, ಒಂದು ವಸ್ತುವನ್ನು 8,900ಕ್ಕೆ ಖರೀದಿಸಿ 40% ಹೆಚ್ಚುವರಿ ಬೆಲೆ ಗುರುತಿಸಲಾಯಿತು. ನೋಡು, ಒಂದು ವಸ್ತು ನಾನು ಟೇಬಲ್ ಚೇರು ಬೇಕಾದಂತ ಒಂದು ಎತ್ತು ಏನ್ ಬೇಕಾದಿರ್ಲಿ 8,900 ರೂಪಾಯಿ ತಗೊಂಬಂದೆ, ಖರೀದಿಸಿದೆ. 40% ಹೆಚ್ಚು ಬೆಲೆ ಗುರುತಿಸಲಾಯಿತು. ತಂದಂತ ವಸ್ತುವನ್ನ ನಾನು ತಂದಂತ ಬೆಲೆಗೆ ಕೊಡಲ್ಲ. 40% ಏನ್ ಮಾಡ್ತೀನಿ ನಾನು ಪರ್ಸೆಂಟೇಜ್ ರೊಕ್ಕದಾಗ ಒಂದು 5,000 ರೂಪಾಯಿ ಹೆಚ್ಚು ಮಾಡಬಹುದು, 6,000 ರೂಪಾಯಿ ಹೆಚ್ಚು ಮಾಡೋದು. ಬಟ್ ಎಲ್ಲ ಅವ್ರು ಏನ್ ಮಾತಾಡ್ತಾರ 40% ಹೆಚ್ಚನ್ನ ಏರಿಕೆ ಮಾಡುದು. ಎಷ್ಟು ಪರ್ಸೆಂಟ್ ಮಾತಾಡಂಗಿಲ್ಲ, ಹಂಗೆ 40% ಹೆಚ್ಚಿಸ್ತೀನಿ. ಗುರುತಿಸಲಾಯಿತು ಏನೋ ಮಾರ್ಕಪ್ ಮಾಡ್ತೀನಿ, ತಿಳಿದಾ? An article was bought for 8,900 and marked up by 40%. ಹೆಚ್ಚು ಮಾಡಿಬಿಡ್ತೀನಿ ರೇಟ್ ಪಟ್ನ. ಅಂದ್ರೆ ಕಸ್ಟಮರ್ಸ್ ಬರ್ತಾರ, ಮತ್ತ ಅದ್ರಾಗ ನೋಡಿ ಇಲ್ಲಪ್ಪ ಮತ್ ನಂಗೂ ಲಾಭ ಆಗ್ತಿಲ್ಲ, ಹೆಚ್ಚು ಮಾಡಿದ್ಕೂಲೆ ಮತ್ತೊಂದ್ ಸ್ವಲ್ಪ ಬಿಡುದು, ರಿಯಾಯಿತಿ ಬಿಡುದು, ಅದನ್ನ ಮಾತಾಡ್ತಾರ ಮುಂದವ್ರು. ಏನಂತ ಮಾತಾಡ್ತಾರ, ನಂತರ ಗುರುತಿಸಿದ ಬೆಲೆಯ ಮೇಲೆ 5% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಯಿತು. ಮತ್ತೆ ಇಷ್ಟು ಮಾರ್ಕಪ್ ಮಾಡಿರ್ತೀನಿ, ತಂದಿರ್ತೀನಿ ಕಡಿಮೆ ಬೆಲೆಗೆ, ಇಷ್ಟು ದೊಡ್ಡ ರೇಟಿಗೆ ಖರ್ಚು ಮಾಡ್ತೀನಿ, ನಂಗೂ ಲಾಭ ಆಗ್ಬೇಕಂತೇಳಿ ಅದನ್ನ ಇಷ್ಟು ಬೆಲೆ ಮಾರ್ಕಪ್ ಮಾಡ್ತೀನಿ, ನಮೂದಿಸ್ತೀನಿ, ಮತ್ತೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಂಗೆ ಮಾಡಿ ಮತ್ತೆ ಲಾಭ ತಗೋತೀನಿ. ಸೊ ಹಂಗಾರಿ ಕೊಂಡಿದ್ದು 8,900 ತಂದಿದ್ದು, ಬಟ್ ಮಾರುದು ಎಷ್ಟಕ್ಕೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ SP ಅಂತೀವಿ SP ಮಾರಾಟದ ಬೆಲೆ. ಬಟ್ CP ಎಷ್ಟೈತಿ? ಮುಂದೆ ಏನ್ ಹೇಳ್ಯಾರ, ಫೈಂಡ್ ದಿ ಪ್ರಾಫಿಟ್ ಪರ್ಸೆಂಟೇಜ್. ಏನಾರು ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಅಂದ್ರೆ ಲಾಭದ ಶೇಕಡಾವರು. ಈ ಲಾಭದ ಶೇಕಡಾವರು ಫಾರ್ಮುಲಾ ಏನಂತ ನೋಡು. SP - CP ಡಿವೈಡೆಡ್ ಬೈ CP. ಮಾರಾಟದ ಬೆಲೆ ಮಾಬೆ ಮೈನಸ್ ಕೋಬೆ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ. ಗೊತ್ತಿರ್ಬೇಕು ನಿಮಗೆ. ಇದು ಎಲ್ಲ ಶಾರ್ಟ್ಕಟ್, ಎಲ್ಲ ಟೈಮ್ನಲ್ಲಿ ಇದ್ರ ಬಗ್ಗೆ ಥಿಂಕ್ ಮಾಡ್ಕೊಂತ ಕೂತ್ರ ಆಗಲ್ಲ. ಸೊ ನೀವು ನೋಡಿ ಹೆಂಗ್ ಬಿಡಿಸ್ಬೇಕಂತ ಹೇಳ್ತೀನಿ. ಸೊ ಈ ಪ್ರಶ್ನೆ ನೀವು ಕಾಸ್ಟ್ ಪ್ರೈಸ್ ಕಂಡು ಹಿಡಿಬೇಕಪ್ಪ ಅಂದ್ರೆ ಕಾಸ್ಟ್ ಪ್ರೈಸ್ ಅದ, ಬಟ್ ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡು ಹಿಡಿಲಿಕ್ಕೆ ನೀವು ಹೋಗ್ಬೇಕಪ್ಪ ಅಂತಂದ್ರ ಸೆಲ್ಲಿಂಗ್ ಪ್ರೈಸ್
8,900 ತಂದಾನ. ಎಷ್ಟಕ್ಕೆ ತಂದಾನ? 8,900 ತಂದಾನ. 8,900 ತಂದಾನ. ಅದನ್ನ ಏನ್ ಮಾಡ್ಯಾನ ಈಗ 40% ಹೆಚ್ಚು ಮಾಡ. ಏನ್ ಮಾಡ್ಯಾನ? 100 ಇದ್ದಿದ್ದು ಎಷ್ಟಕತಿ? 140% ಆಕತಿ. 100 ಏನಕತಿ? 140% ಆಕತಿ. ಈಗ ಮತ್ತೇನ್ ಮಾಡ್ತಾನ? 100ದಾಗ ಏನ್ ಮಾಡ್ತಾನ? 5% ಡಿಸ್ಕೌಂಟ್ ಕೊಡ್ತಾನ. ಅಂಡ್ ಇಟ್ ವಾಸ್ ಸೋಲ್ಡ್ ಎಟ್ ಎ ಡಿಸ್ಕೌಂಟ್ ಆಫ್ 95% ಆಕತಿ. ಎಷ್ಟಾಗತಿ? 95%. ಹಂಗಾರ ತಂದಾನ, ಇಷ್ಟು ಮಾರ್ಕಪ್ ಮಾಡ್ಯಾನ, ಹೊಳ್ಳಿ ಇಷ್ಟು ಡಿಸ್ಕೌಂಟ್ ಕೊಟ್ಟು ಮಾರ್ಯಾನ. ಸೊ ಇದ್ರದ್ದು ಇಲ್ಲಿ ಕೊಟ್ಟಾಬಿಟ್ಟ ಏನಂತ? ಇಟ್ ವಾಸ್ ಸೋಲ್ಡ್ ಎಟ್ ಎ ಡಿಸ್ಕೌಂಟ್ ಆಫ್ 5%. ಹಂಗಾದ್ರೆ ಎಸ್ ಪಿ ಅಂತೀನಿ. ಅಂತೀನಿ ಎಸ್ ಪಿ. ಹಂಗಾರೆ ಸಿ ಪಿ 8,900. ನಾ ಪ್ರಾಫಿಟ್ ಪರ್ಸೆಂಟೇಜ್ ಏನಾದ್ರು ಕಂಡುಹಿಡಿಯಕ್ ಹೋದ್ರ, ಪ್ರಾಫಿಟ್ ಪರ್ಸೆಂಟೇಜ್ ಏನಾದ್ರು ಕಂಡುಹಿಡಕ್ ಹೋದ್ರ ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ. ಬರಬರಿ. ಎಸ್ ಪಿ ಅಂದ್ರೆ ಅದ್ರ ಮ್ಯಾಗ ಹಚ್ಚುನು, ಸಿ ಪಿ ಅಂದ್ರೆ ಅಲ್ಲಿ 8,900 ಕಡೆಯೇನು ಡಿವೈಡೆಡ್ ಬೈ ಮತ್ತೆ 8,900 ಆಗೈತಿ. ಯಾಕೆ? ಸಿ ಪಿ ಅದಲ್ಲ ಕೊಂಡ ಬೆಲೆ, ವಸ್ತುವನ್ನು ಖರೀದಿಸಿದ ಬೆಲೆ ಮ್ಯಾಗ ಹಚ್ಬೇಕಾಗತಿ. ಸೊ ಇಲ್ಲಿ ನೋಡಿ ಹಚ್ಚುನು ಅಂತಿದ್ನ. ಇದನ್ನ ಏನ್ ಮಾಡುದು? ಸೊ ನಾನು ಪಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊ. ಇದನ್ನ ನೋಡಿ 2 0 ತೆಗಿತೀನಿ ಇಲ್ಲೇ. ಓಕೆ ಡನ್. ಇದೊಂದು 0 ಇದೊಂದು 0 ತೆಗಿತೀನಿ. ಸೊ 5 2 5 1 4 ಹೋಯ್ತು. 5 9 45 2 1 2 7. ಅಪ್ಪ ನೆನಪಿರ್ಲಿ, ಇಲ್ಲಿ 89 7 19. ನೀ 89 ಇಂಟು 7 ಮಾಡ್ಬೋದು, ಬಟ್ ಇಂಟು 19 ಮಾಡ್ಬೇಕಂತ ಮಾಡ್ಬೋದು. ಬೇಕಾದ್ರೆ ಮಾಡಿ ತೋರಿಸ್ತೀನಿ, ಅದು ಶಾರ್ಟ್ ಕಟ್ ಮಾಡಿಸ್ತೀನಿ. ಇಲ್ಲಿ ನೋಡಿ 7 9 ಎಷ್ಟು? 63. ಕೈಲ ಬಂತ 6. 7 8 56. 56 56 6 ಎಷ್ಟಕತಿ? 62. 6 23 ಮತ್ತೆ ಎಷ್ಟಕತಿ? 19. ಎಷ್ಟಕತಿ? 19. ಈಗ 19 ಗುಣಿಸ್ಬೇಕು ನೀ. ನನಗೆ ಗೊತ್ತದ ಶಾರ್ಟ್ ಕಟ್. 623 ಹತ್ಲೆ ಎಟ್ ನೋಡು, ಪ್ಲಸ್ 9 ಮ್ಯಾಗೈತಿ. 623 ಹತ್ಲೆ 6,230. ಮತ್ತೆ 9ರಲ್ಲಿ ಗುಣಾಕಾರ ಮಾಡ್ಬೇಕು. ನಾ 8ರಲ್ಲಿ ಮತ್ತೆ 9ರಲ್ಲಿ ಗುಣಾಕಾರ ಮಾಡಿ ಕೂಡಿಸ್ಬೇಕು. ಇದು ಕಪಿ ಶಾರ್ಟ್ ಕಟ್ ಮೆಥಡ್ ಅಂತಾರ. 9 3 27, 9 7 18 20. ಕೈಲ ಬಂತ 2 ಮತ್ತೆ 9 6 54, 2 56. ಸೊ ನೋಡು 7 3 8 6 5 11,837. ತಂದಿದ್ದು 8,900, ಮಾರಿದ್ದು 11,837. ಬಟ್ ಇದಕ್ಕೆ ನಾವು ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ತೀನಿ. ಹೆಂಗಂತ ಡಿಜಿಟಲ್ ಸಮ್ ಮೆಥಡ್ಲೆ ಹೆಂಗ್ ಪಾಸ್ ಮಾಡ್ಬೇಕಂತ ಹೇಳಿ ನೋಡ್ರಿ. ಈಗ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಲಾಭ ಶೇಕಡ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. 11,000ದಾಗ ಎಷ್ಟು ಕಲಿಬೇಕು? 8,000. 11,000ದಾಗ 8,000 ಕಳಿ ಎಷ್ಟಾಯ್ತು? 3,000 ಉಳಿತು. ಈಗ ನೋಡು 3,000. ಈಗ ನೋಡು 8,900 ಇದ್ದು 11,837 ಮಾಡ್ಬೋದು. ಇಲ್ಲಿ ಕಳಿಬೋದು 11,837 8,900 ಬರಬರಿಗೆ 7 3 18 9 11 9 ಸೊ 0 2,930 ಅಂತ ಹೇಳ್ತೀನಿ. ಓಕೆ 2,937 ಡಿವೈಡೆಡ್ ಬೈ 8,900. ನಾ ತಳಗೆ 2 0 ಬರಲಿಲ್ಲ, ಯಾಕಂದ್ರೆ ಇಲ್ಲಿ ಇಂಟು 100 ಮಾಡೇ ಮಾಡ್ತೀನಿ. ಸೊ ಕ್ಯಾನ್ಸಲ್ ಆಗಿ ಹಾಕವು. ಸೊ ಇಂತೆಲ್ಲ ರೆಡ್ಯೂಸ್ ಮಾಡ್ಕೊಡಿ ಕ್ಯಾಲ್ಕುಲೇಷನ್ಸ್. ಸೊ ಇಲ್ಲಿ ನೆಕ್ಸ್ಟ್ ಬಂದಿರತಕ್ಕಂಥ ಟಾಸ್ಕ್ ಏನಪ್ಪಾ ಅಂದ್ರ, ಇಲ್ಲಿ ಸ್ಟಾರ್ಟಿಂಗ್ ಆಪ್ಷನ್ 3ರಲ್ಲೇ ಹೊಂಟೈತಿ ನೋಡು. 3 9 27, 3 8 24, 2 26. ಸೊ 89 3 267. ಸೊ ರಿಮೈನಿಂಗ್ ಎಷ್ಟು ಉಳಿತು ಈಗ? 67. 293 ಒಳಗ 267 13 7 9 7 2 0 26 ಹೋಯ್ತು. 267 ಮತ್ತೆ 23 83 ಮೂರ್ಲೆ ಮತ್ತ ಹಿಂಗ. ಸೊ ಈ 33% ಆಗ್ತದೆ. ಬಟ್ ಇದಕ್ಕಿನ ಶಾರ್ಟ್ ಕಟ್ ಮೆಥಡ್ ಹೇಳ್ತೀನಿ ನೋಡು. ಹೇಳ್ತೀನಿ ಬಂದಂತ ಉತ್ತರನೀಗ. ಸೊ ಓಕೆ, ಸೊ ಇದಕ್ಕಿಂತ ನಾವು ಶಾರ್ಟ್ ಕಟ್ ಮೆಥಡ್ ಹೆಂಗ್ ಬಿಡಿಸ್ಬೇಕು? ಇದು ಟ್ರೆಡಿಷನ್ ಆಗಿರ್ತೈತಿ. ಸರ್ ನನಗೆ ಇಮಿಡಿಯೇಟ್ ಆನ್ಸರ್ ಬರ್ಬೇಕು. ಸರ್ ಏನ್ ಬರ್ಬೇಕು? ಇಮಿಡಿಯೇಟ್ ಆನ್ಸರ್ ಬರ್ಬೇಕಾಗಿರ್ತೈತಿ. ಸೊ ಇಮಿಡಿಯೇಟ್ ಆನ್ಸರ್ ಬರ್ಬೇಕಪ್ಪ ಅಂದ್ರ ಇದನ್ನ ಎಸ್ ಪಿ ಅಂತ ನಿಂಗೆ ಗೊತ್ತು ಬರಬ್ರಿ. ಈಗ 89 ಇಂಟು 7 ಇಂಟು 9. ಸೊ ಹೆಂಗ್ ಶಾರ್ಟ್ ಕಟ್ ಮಾಡ್ತೀನಿ ನೋಡು. ಸೊ ಲಾಭ ಶೇಕಡ, ಯಾವ ಶೇಕಡ? ಲಾಭ ಶೇಕಡ ಈಕ್ವಲ್ ಟು ಅದು ಎಸ್ ಪಿ 89 ಇಂಟು 7 ಇಂಟು 19 ಮೈನಸ್ ಸಿ ಪಿ ಎಷ್ಟೈತಿ? 8900 ತಳಗ್ ಮತ್ತೆ 8900 ಇಟ್ಬಿಡು. ಈಗ ನೋಡು ಡಿಜಿಟಲ್ ಸಂಬಳ ಹೆಂಗ್ ಹೋಗತ್ತೆ ತೋರಿಸ್ತೀನಿ ನೋಡು. ನೀ ಏನು ಕೂಡ್ಸಂಗಿಲ್ಲ, ಕಳೆಯಂಗಿಲ್ಲ, ಇಮ್ಮಿಡಿಯೇಟ್ ಆನ್ಸರ್ ಬರ್ಬೇಕು. ಸೊ ಇವೆರಡು 0 ಡಿಜಿಟಲ್ ಸಮ್ ಅಂದ್ರೆ 9 ಎಲ್ಲಕತಿ ಅದನ್ನ ತಳಗ ಹೊರಗೆ ಹೋಗುದು ಬಿಡು. ಸೊ 9 ರೂಪಾಯಿ ಐತಿ, ಹೊರಗೆ ಹೋಗಿ 8 ಉಳಿ ತಳಗಿಲ್ಲ. ಸೊ ಇಲ್ಲಿ ಕೆಳಗ ಡಿನಾಮಿನೇಟರ್ ಯಾವಾಗ್ಲೂ ಯಾವುದೇ ಸಂಖ್ಯೆ ಇರಲಿ
ಅದನ್ನ 10ಕ್ಕೆ ಸಮ ಮಾಡ್ಬೇಕು. ಎಷ್ಟಕ್ಕೆ ಸಮ ಮಾಡ್ಬೇಕು? 10ಕ್ಕ. ಈಗ 8 ಐತಿ, 8ನ್ನ ಎಷ್ಟರಲ್ಲೇ ಗುಣಿಸಿದ್ರ 10 ಆಕತಿ. ಈ ನೋಡು ಡಿಜಿಟಲ್ ಸಮ್ ಅಂದ್ರ ಕೂಡಿಸ್ಬೇಕು. 9 8 17 ಮತ್ತ 17 ಅಂದ್ರ 1 7 8 ಆಕತಿ. ಸೊ ನಾವು 9 ಹೊರಗೆ ಬಟ್ಟೆ 8 ಸಿಕ್ಬಿಡುತ್ತೆ. ಸೊ ಇರ್ಲಿ, ನಿಮಗೆ ಇದ್ರ ಬಗ್ಗೆ ಐಡಿಯಾ ಐತಾ ಗೊತ್ತಿಲ್ಲ. ನಾನು ಏನ್ ಮಾಡ್ಕೋಬೇಕು ಈಗ, ಎಂಟನ್ನ ಸೊ ಇದನ್ನ 8ರಲ್ಲೇ ಗುಣಿಸ್ತೀನಿ. 8ರಲ್ಲೇ ಗುಣಿಸ್ತೀನಿ, ಛೇದವನ್ನ 8ರಲ್ಲೇ ಗುಣಿಸ್ತೀನಿ. ಛೇದನ 8ರಲ್ಲೇ ಗುಣಿಸ್ತೀನಿ ಅಂದ್ರ ಅಂಶನ ಕೂಡ 8ರಲ್ಲೇ ಗುಣಿಸ್ತೀನಿ. 8ರಲ್ಲೇ ಗುಣಿಸ್ತೀನಿ, 8ರಲ್ಲೇ ಬರಬ್ರಿ. ಅಂಶನ ಎಷ್ಟರಲ್ಲಿ ಗುಣಿಸ್ತೀನಿ? 8ರಲ್ಲೇ ಗುಣಿಸ್ತೀನಿ. ಸೊ ನೋಡಿ, ಈ 9 ಅಂತೂ ತಗದೆ, 8 8 64 ಆತು. ಸೊ 64 ಅಂದ್ರ 6 4 ಎಷ್ಟಾತು? ಕೂಡ್ಸಿರ ಡಿಜಿಟ್ ಕೂಡ್ಸಿರ 10 ಆತು. ಸೊ ಮ್ಯಾಗನು ಕೂಡ ನೋಡ್ಕೋಬೇಕು ನಾ ಈಗ. ಸೊ 9 ತೆಗಿ, 9 ತೆಗಿ, ಇಲ್ಲಿ 1 ಉಳಿತು, ಇಲ್ಲಿ 7 ಉಳಿತು, ಇಲ್ಲಿ 8 ಉಳಿತು, 8 7 56, 56 ಅಂದ್ರೆ 56. ಸೊ 56 ಅಂದ್ರ 5 6 ಕೂಡಿಸಿರಟತ್ತು 11 ಆತು. 11 ಕೂಡಿಸಿರಟತ್ತು 1 1 2 ಆತು. ಎಷ್ಟು ಬಂತಿಲ್ಲ? 2 ಮೈನಸ್ ಈ 9 ತೆಗಿ, 9 ತೆಗಿ, 8ರಾಗ 2 ಕಳೆದ್ರ -6, -6 ಇಂಟು 8, 8 6 -48, 8ಕ್ಕೆ 1 ಕೂಡಿಸು 9 ಆತು, -3 ಉಳಿತು. ಸೊ -3/6 4 ಎಷ್ಟತ್ತು? 10 ಅಂದ್ರೆ 1 0 1 ಆಕತಿ. ಈ ಸೊ -3 ಬಂತಂದ್ರ ಮೈನಸ್ ಯಾವಾರ ಡಿಜಿಟಲ್ ಸಮ್ನ್ಯಾಗ -3 ಬಂತಂದ್ರ ಇದಕ್ಕೆ +9 ಮಾಡ್ಬೇಕು. ಎಷ್ಟು ಮಾಡ್ಬೇಕು? +9. ಇದಕ್ಕೆ +9 ಮಾಡಿದಂದ್ರ ಇದಕ್ಕೆ 6 ಬಂದು 9ರ 3 ಕಳೆದ್ರೆ ಎಷ್ಟು? 6. ಸೊ ಯಾವ ಒಂದು ಸ್ಥಾನಗಳನ್ನು ಕೂಡಿಸಿರ 6 ಬರ್ತವೆ? 3 4 7 ಅಲ್ಲ, 3 3 6, 3 2 5 ಅಲ್ಲ, 5 3 8 ಅಲ್ಲ. ಸೊ ಹಂಗಾಗಿ ಡಿಜಿಟಲ್ ಸಮ್ ಅಲ್ಲೂ ಕೂಡ ಈ ಲೆಕ್ಕನ ಫಾಸ್ಟ್ ಆಗಿ ಮಾಡ್ಬೇಕು. ಸೊ ಎಲ್ಲಾ ಚಾಪ್ಟರ್ಗಳ ಮೇಲೆ ಬರ್ತಾವು, ಡಿಪೆಂಡ್ ಆಫ್ ದಿ ನೇಚರ್ ಆಫ್ ದಿ ಕ್ವಶನ್. ಸೊ ಇದನ್ನ ಹೇಗೆ ಮಾಡಿದೀನಿ, ಸೊ ಹಾಗೆ ಪ್ರಯತ್ನ ಮಾಡಿ. ಸೊ ಪೂರಾ ಕ್ಲಿಯರ್ ನೋಡ್ಕೊರಿ ಹೆಂಗದತ್ತ. ನಾನು SP ಡೈರೆಕ್ಟ್ ಬರ್ದೀನಿ, ಗುಣಾಕಾರ ಮಾಡಿಲ್ಲ. ಇಮ್ಮಿಡಿಯೇಟ್ ಅದ್ರಾಗ ಏನ್ ಕಳ್ದೀನಿ? CP ಕಳ್ದೀನಿ, ಡಿವೈಡ್ CP ಇಟ್ಟಿನಿ. ಸೊ ಇಲ್ಲಿ ನಾನು 8 8 64, 64 ಅಂದ್ರೆ 6 4 10 ಆಕತಿ. ಎಷ್ಟಕತಿ? 6 4 ಎಷ್ಟಕತಿ? 10 ಆಕತಿ. ಈ 6 4 10 ಆದ್ರ 10 ಅಂದ್ರೆ 1 0 ಮತ್ತು 1 ಅಂದ್ರೆ ಡಿನಾಮಿನೇಟರ್ ಒಳಗೆ 1 ಮಾಡ್ಕೋಬೇಕು ನಾವು. ಸೊ ಮೇಲೆ ಏನಾದ್ರು ಬರ್ಲಿ, ಮೇಲೆ ಏನ್ ಮಾಡಿದ್ರೆ 2 8 7 56, 56 ಅಂದ್ರೆ 56, 56 ಅಂದ್ರೆ 6 5 11, 1 1 2, 2 -8 ಕಳೆದ್ರೆ -6, ಮತ್ತೆ ಇಲ್ಲಿ 8 ಗುಣಿಸಾಕತ್ತೀವಲ್ಲ -48, 48 ಅಂದ್ರೆ 8 4 12, 2 1 3 ಮಾಡ್ಕೋತೀನಿ. ಅಥವಾ 8ಕ್ಕೆ 1 ರೂಪಾಯಿ ಕೊಡು, 9 ಮನೆಗೆ ಹೋಯ್ತು. -3 -3/64 6 4 ಕೂಡಿಸ್ಬೇಕು. ಸೊ ಇಷ್ಟು ನೀವು ಮಾಡ್ಕೊಂಡ್ರೆ ಅದು ಬರ್ತೈತಿ. ಇದಕ್ಕೆ ಡಿಜಿಟಲ್ ಸಮ್ ಅಂತ ಹೇಳಿ ಎಲ್ಲ ಟೆಕ್ನಿಕ್ಸ್ ಕಲಿಬೇಕಾಗತಿ. ಅದಕ್ಕೆ ನಾವು ಸೆಕ್ಷನಲ್ ಟೈಮಲ್ಲಿ ಈ ಸಾರಿ ತುಂಬಾ ಟೈಮ್ ಉಳಿಸ್ಬೇಕಾಗತಿ. ಸೊ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ್ದಿದೆ ಅಂತ. ಸೊ ದ ಎವರೇಜ್ ಏಜ್ ಆಫ್ ದಿ 26, ವೆರಿ ಈಸಿ ಕ್ವಶನ್. ಇದನ್ನ ದ ಎವರೇಜ್ ನೋಡಿ, 26 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 26 ವರ್ಷ. 26 ವಿದ್ಯಾರ್ಥಿಗಳದಾರಂತ ಒಂದು ಕ್ಲಾಸ್ ರೂಮ್ ಒಳಗ. ಆ ಪ್ರತಿಯೊಬ್ಬರದು 26 ಏಜ್ ಅಂದ್ರೆ 26 ಮಂದಿಗೆ 26 ರೂಪಾಯಿ ಕೊಟ್ಕೋದ್ರೆ ಎಷ್ಟೋ ಸಮ್ ಆಫ್ ದಿ ಅಮೌಂಟ್ ಬರ್ತೈತಿ, ಒಟ್ಟು ಮೊತ್ತ ಬರ್ತೈತಿ. ಈಗ ಶಿಕ್ಷಕರು ಬರ್ತಾರೆ ಒಳಗೆ ಕ್ಲಾಸ್ ರೂಮ್ನಾಗ. ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಸರಾಸರಿ 27 ವರ್ಷ ಹೋಗ್ತದೆ. ಸರಾಸರಿ ಹೆಚ್ಚಾಕತಿ ಅಂದ್ರೆ ಶಿಕ್ಷಕ ಒಂದ್ ಸ್ವಲ್ಪ ದೊಡ್ಡ ಏಜ್ ಬಂದ್ಕೂಳೆ ಸ್ವಲ್ಪ ತೂಕ ಹೆಚ್ಚಾಕತಿ, ಸರಾಸರಿ ಹೆಚ್ಚಾಕತಿ. ಈಗ ಇಲ್ಲಿ ಶಿಕ್ಷಕರಿಗೆ ಸೇರಿಸಿದ್ರೆ 26 ವಿದ್ಯಾರ್ಥಿಗಳು. ಸೊ ಹಂಗಾರ 27 ಶಿಕ್ಷಕರನ್ನ ಸೇರಿಸಿದ್ರೆ 27 ಆದ್ರು. ಈಗ ಸರಾಸರಿ ಒಬ್ಬೊಬ್ಬರಿಗೆ ಸರಾಸರಿ ಅಂದ್ರೆ ಎಷ್ಟು ಮಂದಿ ಇರ್ತಾರೆ ಅಷ್ಟು ಗುಣಿಸ್ಬೇಕು. 27 × 27 -26 × 26 ಅಂದ್ರೆ ದೊಡ್ಡದು 27 ಮಂದಿ ಆಗ 26 ಮಂದಿ ಕಳಿಬೇಕು ಆಯ್ತಾ. ಸೊ ಇಲ್ಲಿ ಏನ್ ಬರ್ತದೆ ನೋಡಿ. ಸೊ ಇದನ್ನು ಕೂಡ ನಿಂಗೆ ಸ್ಕ್ವೇರ್ ಮಾಡಕ್ ಗೊತ್ತಿರ್ಬೇಕು, 27 ಸ್ಕ್ವೇರ್. ಇಲ್ಲ ಗೊತ್ತಿಲ್ಲ ಅಂದ್ರೂ ಕಲಿಸಿ. ಡಿಸ್ಕಸ್ ಮಾಡಿದ್ವಿ 7 2 9, 7 2 9, 9 ಮೇಲೆ 81, ಮತ್ತೆ ಡಿಸ್ಕಸ್ 9 ಬದಲ -6 7 8. ಸೊ 6 7 ಎಷ್ಟು? 8 8 8 64, 6 4 ಎಷ್ಟು? 10 ಅಂದ್ರೆ ಇವನ್ 2 ಕೂಡ್ಸು. ಇಲ್ಲ 8 8 ನೋಡು, 6 2 8 6 2 ಕೂಡ್ಸುದು ಬಾಜು ಬಾಜು ಇದೆ ಸಮ್. 8 8 64, 6 4 ಎಷ್ಟು ಕೂಡಿಸ್ಬೇಕು? 2 10 ಅಂದ್ರೆ 1 0 1. ಸೊ 9 1 ಕಳೆದ್ರೆ 8. ಸೊ ಡಿಜಿಟಲ್ ಸಮ್ ಅಲ್ಲಿ ಯಾವ ಸಂಖ್ಯೆ ಕೂಡಿಸಿದ್ರೆ 8 ಬರುತ್ತೆ ನೋಡ್ಕೋಬೇಕು. ಸೊ 5 3 8 ಐತಿ ನೋಡು, ಆಪ್ಷನ್ ಇದೆ. 5 7 12 ಬರಲ್ಲ. 12 ಅನ್ಕೂಲೆ ಮತ್ತ ಇಲ್ಲಿ 1 2 3 ಆಕತಿ. ಸೊ 5 4 9 ಯಾವ ಬರಲ್ಲ. ಸೊ ಏನ್ ಮಾಡ್ಕೋಬೇಕು, ಇದು ಬೇಡಪ್ಪ ಅಂತಂದ್ರ ಸೊ ಇದು ನಿನ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 27 ಸ್ಕ್ವೇರು ಮತ್ತೆ 26 ಸ್ಕ್ವೇರ್ ಅನ್ನ ನೀನು ಮಾಡ್ಕೋಬಹುದು. ಇಲ್ಲಾಂದ್ರೆ ಹಿಂಗ ಮಾಡ್ಕೋಬಹುದು. ಹೆಂಗ ಬಿಡಿಸ್ತಾನ ಚೆಕ್ ಮಾಡಬಹುದು. 6 6 36 ಬಿಡಿಸ್ತಾ 6 ಮತ್ತು 7 7 49, 9 6 ಕಳೆದ್ರೆ 3, ನೀನು 7 7 49, 9
6 36, 6 ಬತ್ತು ಬಿಡಿಸಿ 9 6 ಕಳೆದ್ರೆ 3, ಹಿಂಗೂ ಬರ್ತೈತೆ ಆನ್ಸರ್. ಅಥವಾ ಅಥವಾ 27 ಸ್ಕ್ವೇರ್ ಕಂಡಿಬೇಕು ನೀ. 27 ಸ್ಕ್ವೇರ್ಲಿ 1ರಿಂದ 99ರವರೆಗೆ ಸ್ಕ್ವೇರ್ಗಳನ್ನು ತೆಗಿಯಕ್ಕೆ ಕಲ್ತಿರ್ಬೇಕು. ಸೊ 25 ಸ್ಕ್ವೇರು 625, 26 ಸ್ಕ್ವೇರು 676, 27 ಸ್ಕ್ವೇರು 729, 729 ಮೈನಸ್ 26 ಸ್ಕ್ವೇರು 676. ಸೊ ನಿನಗೆ 30 ತನಕ ಸ್ಕ್ವೇರ್ ಗೊತ್ತಿರ್ಬೇಕು. 9 6 ಕಳೆದ್ರೆ 3. ಸೊ ಇವಾಗ 2 7 12 7 ಕಳೆದ್ರೆ 5, 7 7 ಕಳೆದ್ರೆ 0, 53 ಬರ್ತೈತಿ. ಸೊ ಜೈ ಹಿಂದ್. ಮತ್ತೆ ಮುಂದೆ ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಸೊ ಇಲ್ಲೇ ಅಲ್ಜಿಬ್ರಾ ಮೇಲೆ ಇದು ತುಂಬಾ ಈಸಿ ಇರತಕ್ಕಂಥ ಕ್ವಶನ್. P = R ಅಂತ Q = -3 ಆಗಿದ್ದರೆ PQ - 3P² + 3P + 3Q + 3Q² + QQ ಮೌಲ್ಯವನ್ನು ಕಂಡುಹಿಡಿ ಅಂದ್ರೆ ಫೈಂಡ್ ದಿ ವ್ಯಾಲ್ಯೂ ಆಫ್ PQ ಮೈನಸ್ ಅಂತ ಸಮಥಿಂಗ್ ಕೊಟ್ಟಿದ್ದಾರೆ. ಸೊ P ಅಂದ್ರೆ Q ಅಂದ್ರೆ ಬೆಲೆಗಳನ್ನ ಹಾಕ್ಬೇಕು. ಇಂಥ ಕ್ವಶನ್ಸ್ಗಳನ್ನ ನೀವು ಜೇಬಲ್ಲಿ ಹಾಕೊಂಡ್ಬಿಡಬೇಕು ಮಾರ್ಕ್ಸ್ಗಳನ್ನ. ಸೊ ಇದು ಯಾವ ರೀತಿ ಮಾಡ್ಬೇಕಂತ ನೋಡಿ. ಇಲ್ಲಿ ಏನ್ ಕೊಟ್ಟಿದಾರ, P ಅಂದ್ರೆ 6 ಕೊಟ್ಟಿದಾರ. P ಅಂದ್ರೆ 6. ಸೊ 6 ಅಂದ್ರೆ P 6 ಕ್ಯೂಬ್, 8 ಕ್ಯೂಬ್ 6 ಕ್ಯೂಬ್ ಮೈನಸ್ ಮತ್ತೆ ಇಲ್ಲಿ 3 ಬರ್ದಾರ. ಓಕೆ, P² P ಅಂದ್ರೆ ಮತ್ತೆ 6 ಐತಿ. ಮತ್ತೆ 6 ಸ್ಕ್ವೇರ್ ಎಷ್ಟಾಗೈತಿ ಈಗ ಇಂಟು 6 ಸ್ಕ್ವೇರ್ ಪ್ಲಸ್ 3. ಮತ್ತೆ P ಅಂದ್ರೆ 6 ಐತಿ, 3 × 6 ಪ್ಲಸ್ ನೆಕ್ಸ್ಟ್ Q ಬರ್ತದೆ ನೋಡಿ ಸರ್ತಿ. ಈಗ 3 ಇಂಟು Q ಅಂದ್ರೆ ಏನೈತಿ -3. Q ಅಂದ್ರೆ ಏನೈತಿ -3. ನಾ ಇದು ಆಕ್ಚುಲಿ ಡಿಟೇಲ್ ಆಗಿ ಬರಿಬಾರ್ದು, ಡೈರೆಕ್ಟ್ ಇಲ್ಲೇ ಮಾಡ್ತಿದ್ದೆ. ನೋಡು ಇಲ್ಲೇ -3 ಪ್ಲಸ್ 3 Q² Q ಅಂದ್ರೆ -3 ನ ಸ್ಕ್ವೇರ್ ಮಾಡ್ಬೇಕು ಪ್ಲಸ್ ಕ್ಯೂಬ್ ಅಂದ್ರೆ -3 ಇದನ್ನ ಬರೀದಿತ್ತು, ಬರ್ದೀನಿ. ಸೊ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಎಲ್ಲ ಅಂತೇಳಿ ಸೊ ಡೈರೆಕ್ಟ್ ಮಾಡಿದ್ರು ಆಗಿತ್ತು. ಸೊ 6 ಕ್ಯೂಬ್ 216 ಮೈನಸ್ 3 ಇಂಟು 36, ಯಾಕೆ 6 ಸ್ಕ್ವೇರ್ ಪ್ಲಸ್ 3 6 18 ಮೈನಸ್ ಇಂಟು ಪ್ಲಸ್ ಮೈನಸ್ 3 3 9 ಪ್ಲಸ್ ಇಂಟು ಇದು ನೋಡ್ಲಿ -3 ಹೋಲ್ ಸ್ಕ್ವೇರ್ ಐತಿ. ಈ ಮೈನಸ್ ಸ್ಕ್ವೇರ್ ಪ್ಲಸ್ ಬರ್ತದೆ. ಹಂಗಾರ -3 ಸ್ಕ್ವೇರ್ ಅಂದ್ರೆ 9 ಅಷ್ಟಕ್ಕೈತಿ. -9 ಅಲ್ಲ ಪ್ಲಸ್ 9, 9 3 ಎಷ್ಟು 27. ಸೊ -3 ಕ್ಯೂಬ್ 3 3 9, 9 3 27. ಬಟ್ ಮೈನಸ್ ನ 3 ಸಲ ಗುಣಾಕಾರ ಮಾಡ್ರ ಮತ್ತೆ ಮೈನಸ್ ಬರ್ತೈತಿ. 3 3 9, 9 3 27. ಸೊ ಇಲ್ಲಿ ಏನೇನ್ ಕಟ್ ಮಾಡ್ಬೇಕು ನೋಡು. ಯಾವಾಗ ಒಂದೇ ತರ ಇತ್ತ ಪ್ಲಸ್ 27 -27 ಕ್ಯಾನ್ಸಲ್ ಆಗವು ನೋಡ್. ನೆಕ್ಸ್ಟ್ ಯಾವ್ದವನ ಸೊ ಹಂಗಾಗಿ ಯಾವಿಲ್ಲ. ಸೊ ಇಲ್ಲಿ ಕೂಡ ನಾನು ಇಮ್ಮಿಡಿಯೇಟ್ ನಂಗೆ ಆನ್ಸರ್ ಎಲ್ಲರಿಗೂ ಬರ್ತೈತಿ, ಗುಣಾಕಾರ ಭಾಗಾಕಾರ ಬರ್ತಾವ್. ಬಟ್ ನನಗೆ ಅರ್ಜೆಂಟ್ ಐತಿ, ಇಷ್ಟೇ ಕ್ವಶನ್ಸ್ಗಳನ್ನ ಕಡಿಮೆ ಟೈಮ್ನಾಗ ಸಾಲ್ವ್ ಮಾಡೇ ಹೋಗ್ಬೇಕಣ್ಣ. ಮುಂದಿನ ಪ್ರಶ್ನೆ ಕೂತಾವು. ಈಗ ನಾನು ಮತ್ತೆ ಏನ್ ಮಾಡ್ತೀನಿ, ಡಿಜಿಟಲ್ ಸಮ್ ಅಪ್ಲೈ ಮಾಡ್ತೀನಿ. 6 7 8 1 9 ಮೈನಸ್ 6 3 9 9 3 20 ಮತ್ತೆ -9 ಪ್ಲಸ್ 8 1 9 ಮೈನಸ್ 9. ಸೊ ಇಲ್ಲಿ ನೋಡಿ ಓಕೆ 9 ಪ್ಲಸ್ 9 0 ಆಗೈತಿ. 0 ಆತಪ್ಪ ಅಂದ್ರ ಡಿಜಿಟಲ್ ಸಮ್ ಯಾವಾಗ ಏನಿರ್ತೈತಿ 7 7 9 ಆಗಿರ್ತೈತಿ. ಏನಾಗಿರ್ತೈತಿ 9 ಆಗಿರ್ತೈತಿ. 9 ಅಂದ್ರೆ 0 ಅಂದ್ರೆ ಒಂದೇ 9 ಅಂದ್ರೆ ಏನು ಉಳಿಯಂಗಿಲ್ಲ, ಅಲ್ಲಿಗೆ ಮುಗಿ ಸಿಂಗಲ್ ಡಿಜಿಟ್. ಅದಕ್ಕೆ ನಾವು ಸಿಂಗಲ್ ಡಿಜಿಟ್ ಬೋರ್ತಕ ನಾವು ಕೂಡಿಸ್ತೀವಿ, 9 ಬೋರ್ತಕ ಕೂಡಿಸ್ತಾರ. ಸೊ 9 9 ಮತ್ತೆ 9 0 ಉಳಿತು ಅಂದ್ರೆ 5 ರಾತ್ರಿನೋ ಡಿಜಿಟಲ್ ಸಮ್ ಎಷ್ಟು ಬರ್ಬೇಕು 9 ಬರ್ಬೇಕು. ಸೊ ಹಂಗಾಗಿ 7 2 ಅಲ್ಲಿ ಇಲ್ಲಿ ಮೈನಸ್ನೇ ಬರ್ತೋ ಇಲ್ಲ ಪ್ಲಸ್ನೇ ಬರ್ತೋ ಉತ್ತರ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಕೂಡ 9 ಐತಿ ಡಿಜಿಟಲ್ ಸಮ್, ಇಲ್ಲಿ ಕೂಡ 9 ಐತಿ. ಈ ಮೈನಸ್ ಪ್ಲಸ್ ಚೆಕ್ ಮಾಡ್ಕೋಬೇಕು ನಾ ಇಂಥ ಕೇಸ್ನಾಗ. ಸೊ ನೋಡಿ ಬರೆಯಂಗಿತ್ತ. ಸೊ ಇಲ್ಲಿ ಏನ್ ತೋರಿಸ್ತೈತಿ ನಮಗ, ಇಲ್ಲೇ ಒಂದ ಸ್ಟೆಪ್ನಾಗ ಆಗ್ಬೋದು. ಸೊ ಇಲ್ಲಿ 216 ಫಿಕ್ಸ್ ಇರುತ್ತಾ. ಸೊ -3 6 18 3 3 9 108 ಪ್ಲಸ್ 18 18 9 ಕಳಿಯಲ್ಲ ಬೇಕಾರೆ 18 9 ಕಳಿದ್ರ 9 ಆಗದಿ. ಸೊ 200 ಇಲ್ಲ ಏಟಾಗತ್ತೆ ನಾವು 216 ಆಗಿ ಎಷ್ಟು ಕಳಿಬೇಕು ನಾ ಈಗ. ಸೊ 200 100 ಕಳಿದ್ರ 100, 18 8 ಕಳಿದ್ರ 18 8 ಕಳಿದ್ರೆ ಎಷ್ಟು 200 100 16 8 ಕಳಿದ್ರ 8 108 ಆಯ್ತು. ಸೊ 108 ಪ್ಲಸ್ 9, ಯಾಕೆ 108 ಪ್ಲಸ್ 108. ಸೊ ಹಂಗಾಗಿ 9 8 ಕೂಡಿಸಿದ್ರೆ 117 ಆಯ್ತು. ಸೊ ಈ ರೀತಿನ ಮಾಡ್ಬೇಕು, ಕೆಳಗೆ ಹಚ್ಕೊಂಡು ಮಾಡೋದಿಲ್ಲ. ಸೊ 108. ಸೊ 216 ಐತಿ, ಇದು 108 ಐತಿ. 200 100 ಕಳಿ 100 ಉಳಿತಾ, 16 8 ಕಳಿ 8 ಉಳಿತು. ಇದಕ್ಕೆ 108 ಪ್ಲಸ್ 9. ಯಾಕಂದ್ರೆ 18 9 ಕಳ್ಕೊಂಬಿಟ್ಟಿನಿ, ಈಸಿ ಆಗತ್ತಿದೆ.
ಸೊ ಈಗ 108 9 ಕೂಡಿಸ್ಬೇಕು, ಇಲ್ಲಿ ಪ್ಲಸ್ 108 ಬರ್ತೈತಿ, ಕೂಡಿಸಿ 117 ಆಗತಿ. ಸೊ ವೆರಿ ಈಸಿ ಕ್ವಶನ್, ಟ್ರೈ ಮಾಡಿ. ಈ ಪ್ರಶ್ನೆ ನೋಡಿ, ಪಿ ಬಿಂದು ಆಯತ ABCD ಒಳಗಿದೆ. ಆಯತ ಅಂದ್ರೆ ಪಿ ರೆಕ್ಟ್ಯಾಂಗಲ್. ಆಯತ ಅಂದ್ರೆ ಏನು? ರೆಕ್ಟ್ಯಾಂಗಲ್. ತಿಳಿತಾ? ಆಯತ ಅಂದ್ರೆ ರೆಕ್ಟ್ಯಾಂಗಲ್ ಆಗಿರ್ತೈತಿ. ಸೊ ರೆಕ್ಟ್ಯಾಂಗಲ್ ಯಾವ ರೀತಿ ಇರ್ತಾವ ನೋಡ್ರಿ, ಇದಕ್ಕೆ ರೆಕ್ಟ್ಯಾಂಗಲ್ ಅಂತೀವಿ, ಇದಕ್ಕೆ ಸ್ಕ್ವೇರ್ ಅಂತೀವಿ, ಚೌಕ್ ಚೌಕ್ ಇರೋದಕ್ಕೆಲ್ಲ ಏನಂತೀವಿ? ಸ್ಕ್ವೇರ್ ಅಂತೀವಿ. ಸೊ ನೋಡಿ, ಸ್ವಲ್ಪ ಕಂಫರ್ಟ್ ಆಗ್ತಾ ಇಲ್ಲ ನನಗೆ, ಈ ತೆಗಿತೀನಿ ನೋಡಿ. ಹಾ, ಇಂಥ ಪ್ರಶ್ನೆಗಳನ್ನ ನೋಡಿ ಯಾವ ರೀತಿ. ಇದು ಆಯತ ಅಂತ ಏನಂತೀವಿ? ಇದಕ್ಕೆ ಆಯತ. ಇದು ಆಯತ, ಇದು ಚೌಕ. ಏನಿದು? ಚೌಕ. ಇದು ಚೌಕ. ಚೌಕ್ ಇದು ಎಲ್ಲ ಕಡೆ ಸೈಡ್ ಅಷ್ಟೇ ಇರ್ಬೇಕು. ಪಿ ಇಸ್ ಎನಿ ಪಾಯಿಂಟ್ ಇನ್ಸೈಡ್ ರೆಕ್ಟ್ಯಾಂಗಲ್. ಪಿ ಅನ್ನೋ ಒಂದು ಪಾಯಿಂಟ್ ಐತೆ ಅಂತ ಇರ್ಲಿ ಎಲ್ಲರಿಗೂ. ಪಿ ಇಸ್ ಎನಿ ಪಾಯಿಂಟ್ ಯಾವ್ದಾದ್ರು ಒಂದು ಬಿಂದು. ಪಿ ಬಿಂದು ಆಯತ ABCD ಒಳಗಿದೆ ಅಂತ. ಪಿ ಇದ್ರ ಹೆಸರೇನು? ಪಿ. ಈಗ ನಾನು ಹೆಸರು ಕೊಡ್ಬೇಕು ಇದಕ್ಕೆ, PB PC PD ಅಂತ ಕೊಟ್ಟ. ಅದಕ್ಕೆ ನಾ ಏನ್ ಮಾಡ್ತೀನಿ? ABCD ಅಂತ ಕೊಟ್ಟಬಿಟ್ಟ. ಬರಬರಿ ABCD ಅಂತ ಕೊಟ್ಟಬಿಟ್ಟಾರ. ಸೊ ನೆಕ್ಸ್ಟ್ ಏನ್ ಮಾಡಿದಾರ ನೋಡ್ರಿ, ನೆಕ್ಸ್ಟ್ ಏನ್ ಮಾಡಿದಾರ? ಪಿ ಅನ್ನೋದ ಈಗ PA ಅಂದ್ರೆ 98 ಸೆಂಟಿಮೀಟರ್ ಅಂತ. PA ಅಂದ್ರೆ ಇಲ್ಲಿದ್ದ ಇದಕ್ಕೆ ಎಷ್ಟು ಇರ್ತೈತಿ? 98 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 98 ಸೆಂಟಿಮೀಟರ್ ಇರ್ತೈತಿ. 98 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ ಮತ್ತೆ ಯಾವ್ದು ಕೊಟ್ಟಿದ್ದಾರೆ? ನೆಕ್ಸ್ಟ್ PB ಕೊಟ್ಟ. PB ಎಷ್ಟು ಕೊಟ್ಟಾರ? 91 ಸೆಂಟಿಮೀಟರ್. ಓಕೆ. ನೆಕ್ಸ್ಟ್ PC ಎಷ್ಟು ಕೊಟ್ಟಿದ್ದಾರೆ ನೋಡಿ, PC ಇಲ್ಲಿ ತಕ್ಕ PC 21 ಸೆಂಟಿಮೀಟರ್. ಓಕೆ. ನಾಗಿದ್ದರೆ PD ಯ ಉದ್ದವನ್ನು ಕಂಡುಹಿಡಿಯಿರಿ. ಏನ್ ಕಂಡುಹಿಡಿಯಂದ್ರ PD ಯ ಉದ್ದವನ್ನು ಕಂಡುಹಿಡಿಯಿರಿ. PD ಯ ಉದ್ದವನ್ನು ಕಂಡುಹಿಡಿ. PD ಬೇಕ ನಂಗೆ. ಬರೀ ಈ ಸಲ ರೈಲ್ವೆ ಗ್ರೂಪ್ ಡಿ ಯಲ್ಲಿ ಪದೇ ಕೇಳಿದಂತ ಕ್ವಶನ್ ಇದೆ. ಬಹಳ ಸಲ ಕೇಳಿದ್ದೀನಿ, ಇದೇ ಸರಣಿ ಕೇಳ್ಯಾರ, ತುಂಬಾ ಸರಿ ಕೇಳಿಬಿಟ್ಟಿದ್ದಾರೆ ಈ ಪ್ರಶ್ನೆಯನ್ನು. ಮತ್ತೆ ಎಲ್ಲಾ ಶಿಫ್ಟ್ಗಳಲ್ಲಿ ಇದೇ ಪ್ರಶ್ನೆ ಇದೆ. ಈ ಸಾರಿನೂ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಇದು ಬರತೈತೆ. ಈ ಯಾವ ಶಿಫ್ಟ್ನೇ ಬರ್ತೈತಿ ಗೊತ್ತಿಲ್ಲ. ಸೊ ಈ ಪ್ರಶ್ನೆ ಹೆಂಗ್ ಬರುತ್ತೆ ನೋಡು. ಇಲ್ಲಿ PA ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್. ನೆಕ್ಸ್ಟ್ PD ಸ್ಕ್ವೇರ್ ಪ್ಲಸ್ PB ಸ್ಕ್ವೇರ್. ಇಷ್ಟು ಮಾಡ್ಕೊಂಡ್ಬಿಡ್ರಿ, ನಿಮ್ಮ ಆನ್ಸರ್ ಬರ್ತೈತಿ. ಅಂದ್ರೆ 98 ಸ್ಕ್ವೇರ್ ಎದಕ್ಕೆ ಈಕ್ವಲ್ ಐತಿ? 21 ಸ್ಕ್ವೇರಿಗೆ ಪ್ಲಸ್ ಮಾಡ್ಕೋಬೇಕು. ಇವೆರಡು ಸ್ಕ್ವೇರ್ ನೋಡ್ಕೊರಿ. ಮಾಡ್ತೀನಿ ನೋಡಿ ಇಲ್ಲಿ. 98 ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನ್ ಬೇಕು? 21 ಸ್ಕ್ವೇರ್. ಇವೆರಡು ಕೂಡಿಸ್ಕೋಬೇಕು. ಈಸ್ ಈಕ್ವಲ್ ಟು ಇದು ಎದಕ್ಕೆ ಸಮ ಇರ್ತಂದ್ರ 91 ಸ್ಕ್ವೇರ್ ಪ್ಲಸ್ PD ಸ್ಕ್ವೇರ್. ಎಟ್ರ ಸ್ಕ್ವೇರ್? PD ಸ್ಕ್ವೇರ್. ಸೊ 98 ಸ್ಕ್ವೇರ್ ಕಂಡಿಡಿಯಕ್ಕೆ ಬರ್ಬೇಕು ನಿಮ್ಗೆ. ಇಲ್ಲೇ ಕಲಿಸ್ಬಿಡ್ತೀನಿ ನೋಡು. ಯಾವ ರೀತಿ ಯಾವುದೇ ಸಂಖ್ಯೆ ಕೊಡ್ಲಿ ಅದ್ರ ಸ್ಕ್ವೇರ್ ಕಂಡಿಡಿಬೇಕಪ್ಪ ಅಂತಂದ್ರೆ 98 ಸ್ಕ್ವೇರ್ ಕಂಡಿ ಅಂದ್ರೆ ಎಲ್ಲ ಗೊತ್ತಿಲ್ಲ. ಇಲ್ಲಿ ನೋಡು ಹೆಂಗ್ ಕಂಡಿಡ್ಬೇಕು ನೋಡು. 98 ಸ್ಕ್ವೇರ್ ಅನ್ನ 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 9 8 72. ಸೊ 72 2 4 2 7 14 144 ಆಗಿರ್ತೈತಿ. ಎಷ್ಟಾಗಿರ್ತೈತಿ? ಸೊ 8 6 4 10 1 2 3 8308. 98 ಸ್ಕ್ವೇರ್ ಅಂದ್ರೆ ಎಷ್ಟದು? 9 8 72 ಮತ್ತೆ 9 8 72 2 2 4 2 7 ಅದಕ್ಕೆ ಗುಣಿಸ್ಬೇಕು ಮತ್ತೆ. ಓಕೆ, ಹಂಗಾರ 8000 ಎಷ್ಟದಿದು? 8308 ಪ್ಲಸ್ 21 ಸ್ಕ್ವೇರ್ ಗೊತ್ತೈತಿ ನಿಮ್ಗೆ? 441 ಇಸ್ ಈಕ್ವಲ್ ಟು 91 ಸ್ಕ್ವೇರ್ ಕಂಡಿಡ್ಬೇಕು. ಮತ್ತೆ 91 ಸ್ಕ್ವೇರ್ ಹೆಂಗ್ ಕಂಡಿಡ್ಬೇಕು ನೋಡು. ನಾ ಮತ್ತೆ ನೀವು ಯಾವುದೇ ಸಂಖ್ಯೆನ 2 ಡಿಜಿಟ್ ನಂಬರ್ ಕೊಟ್ರೆ ಹಿಂಗೆ ಕಂಡಿಡ್ಬೇಕು. 91 ಸ್ಕ್ವೇರ್. ಈಗ 1 ಸ್ಕ್ವೇರ್ 1 ಅನ್ನೋಂಗಿಲ್ಲ. ಏನದು? 1 ಸ್ಕ್ವೇರ್ 01 ಅನ್ಬೇಕು. ಏನ್ಬೇಕು? 01. ಅದೇ 2 ಸ್ಥಾನ ಕ್ರಿಯೇಟ್ ಮಾಡ್ಕೊಳ್ಳೋದು. 1 ಸ್ಕ್ವೇರ್ 1 ಅಂದ್ರೆ 3 ಸ್ಕ್ವೇರ್ 9 ಆಗಲ್ಲ. ಬಟ್ 09 ತಗೋಬೇಕು. ಸೊ 9 ಸ್ಕ್ವೇರ್ ಅಷ್ಟಿಗೆ 81 ಬರಬರಿ. ಬಟ್ 3 ಇತ್ತಂದ್ರೆ 3 ಸ್ಕ್ವೇರ್ 9 ಅಲ್ಲ 09 ತಗೋಬೇಕು. 1 ಸ್ಕ್ವೇರ್ 2 ಸ್ಕ್ವೇರ್ 4 ಅಂದ್ರೆ 04 ತಗೋಬೇಕು. ಬರಬರಿ 2 ಸ್ಥಾನ ಕ್ರಿಯೇಟ್ ಮಾಡ್ಕೋ. ಈಗ ಒಳ್ಳೆ ಏನ್ ಮಾಡ್ಕೊಳ್ಳೋದು? 9ಕ್ಕ 1ಕ್ಕ ಡಿಕ್ಕಿ ಹೊಡ್ಸೋದು. 9 ಅಂದ್ರೆ 9 ಮತ್ತೆ 2 ಐತಿ 9 7 18. ಈ ಸ್ಥಾನ ಬಿಡುದು, ಈ ಸ್ಥಾನ ಬಿಟ್ಟು ಕೂಡಿಸೋದು. 18 1 8 2 8281 ಪ್ಲಸ್ PD ಸ್ಕ್ವೇರ್. ಏನು? PD ಸ್ಕ್ವೇರ್. ಸೊ ಇಲ್ಲಿ ಇಂಪಾರ್ಟೆಂಟ್ ಮಜಾ ಕಿ ಬಾತಪ್ಪ ಅಂತಂದ್ರ ನೋಡ್ರಿ, ಮಜಾ 8300 ಐತಿ, 8781 ಐತಿ. ಸೊ ಇಲ್ಲಿ ನಾವು 8441 ಮಜಾ ಕಟ್ಟ ಮಾಡಿ ಕೇಳಿವು. ಹೆಂಗ?
ಡಿಜಿಟಲ್ ಸಮ್ ಮಾಡ್ಬೋದು, ಬಟ್ ಈಗ ಅವಶ್ಯಕತೆ ಇಲ್ಲ. ಸೊ ಯಾವ ರೀತಿ ಈಗ ಟ್ರೆಡಿಷನಲ್ ಆಗಿ ಹೋಗ್ಬೇಕಾಗತ್ತೆ ನಾವು. ಸೊ 441 ಇದು ಕೂಡ್ಸಿದ್ರೆ ಎಷ್ಟು ಕೂಡ್ಸಿದ್ರೆ 441 ಇದು ಕೂಡ್ಸಿದ್ರೆ ಎಷ್ಟು ಬರ್ತದೆ ನೋಡಿ. ಸೊ 8 1 9 4 4 3 7 8 8749. ಇದ್ರಾಗ ಏನ್ ಕಳಿಬೇಕಂದ್ರ 8200 ಎಷ್ಟಾಯ್ತದ 8000 ಏನ್ ಕಳಿಬೇಕಂದ್ರೆ 8281. 9ರ 1 ಹೋದ್ರ 4 ಸಾರಿ 8. ಸೊ 8 ಬಂತು, 9ರ 1 ಹೋದ್ರೆ ಎಷ್ಟು ಬಂತು 8. ಓಕೆ 14ರ 8 ಹೋದ್ರ 6. ಸೊ 7ರಾಗ 3 ಹೋದ್ರ 4. ಸೊ 0 468. 468 क्या हो गया, गलत हो गया क्या? 8 ಸಾರಿ 98 ಸ್ಕ್ವೇರ್ ಎಷ್ಟು ನೋಡ್ರಿ ಪಕ್ಕ 8 ಸ್ಕ್ವೇರ್ 64 9 ಸಾರಿ ಸಾರಿ ಇಲ್ಲೇ ಮಿಸ್ ಆಗಿದೆ 9 81 9 8 72 72 2 4 2 14 144. ಸೊ ಇಲ್ಲಿ ಕೂಡಿಸ್ರಿ 4 10 4 7 6 9640. ಓಹೋ ಇಲ್ಲೇನಾಗಿದೆ ಬೇರೆ ಬರ್ಬೇಕಾಗಿತ್ತು 9604 9604 ಬಂದಿದೆ. ಸೊ 9604 441 ಕೂಡಿಸ್ಬೇಕು. ಏನು ಕೂಡಿಸ್ಬೇಕು 9604 441 441 ಕೂಡಿಸಿ 4 1 ಎಷ್ಟಾಗತ್ತೆ ಈಗ 4 1 5. ಸೊ ಇಲ್ಲಿ ಕೂಡಿಸ್ಕೊರಿ 4 0 4 6 4 10 ಕಲೆ ಮತ್ತು 9 1 10 ಅಂದ್ರೆ 10,045 ರೂಪಾಯಿ ಬಂತು. 10,045 ಎಷ್ಟು ಕಳಿಬೇಕು ನಾ ಈಗ 8,781 ಕಳಿಬೇಕು ನಾ 8,281. 5ರ 1 ಕಳೆದ್ರ 4. ತಡಿ 4 ಸ್ಕ್ವೇರ್ ರೂಟ್ ಆಫ್ 4 ಏನಾಗತ್ತೆ 2 ಬರಕ್ ಬಿಡಿಸ್ತಂದ್ರೆ ಮುಗಿತ ಆನ್ಸರ್ 2 ಐದು ನೋಡಿ ಇಲ್ಲೇ. ಸೊ 42 ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು ಬರಬೇಕು 2 ಬರಲೇಬೇಕು. ಆದ್ರೂ ನೋಡೋಣ 5ರ 1 ಕಳೆದ್ರ 4 4ರ 8 ಕಳೆಯಕ್ ಬರೋದು 14ರ 8 ಕಳೆದ್ರೆ ಎಷ್ಟೀಗ 6. ಸೊ ಈಗ ಕೈಲೆ ಬಂತು ಒಂದಿರ್ತೈತಿ 10ರ 3 ಕಳೆದ್ರ ಸೊ 7 ಮತ್ತ 10ರ 9 ಕಳೆದ್ರ 1 1764 ಇರ್ತೈತಿ. 1764 ಅಂದ್ರ ಅದು 42 ಸ್ಕ್ವೇರ್ ಆಗಿರ್ತೈತಿ. ಎಷ್ಟಾಗಿರ್ತೈತಿ 42 ಸ್ಕ್ವೇರ್. ಸೊ ಹಂಗಾಗಿ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಮುಂದಿನ ಪ್ರಶ್ನೆ ನೋಡೋಣ 20ನೇ ಪ್ರಶ್ನೆ. ಸೊ ಇದನ್ನ ಹೆಂಗೆ ಮಾಡೋದು ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದ್ರ ಸ್ಕ್ವೇರ್ ಮತ್ತೆ ಇದ್ರ ಸ್ಕ್ವೇರ್ನ ಎರಡು ಕೂಡಿಸಿ ಕಂಡುಹಿಡಿಬೇಕು ಬರಬರಿ. ಸೊ ಮುಂದಿನ ಪ್ರಶ್ನೆ ನೋಡೋಣ 2/5 ಆಫ್ ಎ ಕಂಟೈನರ್. ಈ ಬೇಕಾದ್ರೆ ಇದಕ್ಕೆ ನಾನು ಟೈಮ್ ಕೊಡ್ತೀನಿ, ಈ ಪ್ರಶ್ನೆ ಬಿಡಿಸ್ಬೋದು, ಈ ಪ್ರಶ್ನೆನ ಬಿಡಿಸ್ಬೋದು, ಟೈಮ್ ಕೊಡ್ತೀನಿ. ಸ್ಟಾಪ್ ವಾಚ್ ತೋರಿ ಬೇಕಾದ್ರೆ ಟೈಮರ್ ಕೊಡ್ತೀನಿ ನೋಡಿ, ಸ್ಟಾಪ್ ವಾಚ್ನ ಟೈಮರ್ ಕೊಡ್ತೀನಿ 30 ಸೆಕೆಂಡ್ಗೆ ಇದನ್ನ ಕಂಪ್ಲೀಟ್ ಮಾಡ್ಬೇಕು. ಟ್ರೈ ಮಾಡಿ. ಏನಂತ 2/5 ಆಫ್ ಎ ಕಂಟೈನರ್ ಇಸ್ ಫಿಲ್ಡ್ ವಿತ್ ಬ್ಲೂ ಲಿಕ್ವಿಡ್, 1/3 of the remaining with black liquid, 5/6 of the still remaining with yellow liquid, and the remaining 4.2 liters is white. Find the total capacity ಅಂತದ. ಸೊ ಈ ಪ್ರಶ್ನೆ ತುಂಬಾ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಹಾರ್ಡ್ ಕ್ವಶನ್. ಈ ಹಾರ್ಡ್ ಕ್ವಶನ್ ಅನ್ನ ಯಾವ ರೀತಿ ಈಸಿ ಮಾಡಿ ಅದನ್ನ ಟ್ಯಾಕಲ್ ಮಾಡ್ಬೇಕು ಕೊಟ್ಟಂತ ಗಿವನ್ ಟೈಮ್ ಅಲ್ಲಿ ಪ್ರೆಷರ್ ಅಲ್ಲಿ 30 ಸೆಕೆಂಡ್ ಮುಗಿತು ಮತ್ 31 ಸೆಕೆಂಡ್ ಆಯ್ತು. ಸೊ ಇಲ್ಲಿಗೆ ನಿಮ್ ಸ್ಟಾಪ್ ವಾಚ್ ಮುಗೀತು. ಸೊ ನೋಡೋಣ. ಆದ್ರೂ ಕೂಡ 2/5 ಆಫ್ ಎ ಕಂಟೈನರ್ ಐತಿ ಇಸ್ ಫಿಲ್ಡ್ ವಿತ್ ಬರಬರಿ. ಈಗ ಒಂದು ಟ್ಯಾಂಕ್ ಇರುತ್ತೆ, ಅದ್ರ ಬಗ್ಗೆ ನಾಲೆಜ್ ಹೇಳ್ತೀನಿ ನೋಡು. ಹಾಫ್ ಅಂತಂದ್ರೆ ಏನಂದ್ರೆ ಹಾಫ್ ಅಂದ್ರೆ 1/2 ಅಂತ ಬರಿತೀವಿ. ಸೊ ಇದು ಅರ್ಧ ಮೇಲಿಂದ ಅರ್ಧ ತೆಳಗಿಂದ ಅರ್ಧ. ಅಕಸ್ಮಾತ್ 1/3 ಅಂತ ಹೇಳ್ತೀವಿ. ಏನದು 1/3 ಅಂದ್ರೆ 3 ಭಾಗ ಮಾಡು. ಎಷ್ಟು ಭಾಗ 1/3 3 ಭಾಗ. ಸೊ 1 2 ಸೊ ಇದು ಮೇಲಿಂದ ತೆಗಿಬೇಕಾಗತ್ತೆ 1/3. ಇದಕ್ಕೆ 1/3 ಅಂತೀವಿ. 1 2 3 ಪಾರ್ಟ್ ಅಂತ ಬರೀ 3 1 ತುಂಬೈತೆ ಅಂತ ಅರ್ಥ. 3 ಎಷ್ಟು ತುಂಬಿದೆ 1 ಬರಬರಿ. ಇದಕ್ಕೆ 1/3 ಅಂತೀವಿ. 2/3 ಅಂತೀವಿ. 2/3 ಅಂದ್ರೆ 2/3. 2/3 ಅಂದ್ರೆ 2/3 ಅಂದ್ರೆ 3 2 ಪಾರ್ಟ್ ತುಂಬೈತೆ ಅಂತ ಹಿಂಗ ಅರ್ಥ ಬರಬರಿ. ಸೊ ಎಷ್ಟೇ ಇರಲಿ ನಿನ್ ಕಡೆ 100 ರೂಪಾಯಿ ಇದ್ವು ಅಂದ್ರ ಎಷ್ಟು ರೂಪಾಯಿ ಇದ್ವು ಅಂದ್ರ 100 ರೂಪಾಯಿ. ಇದ್ರದ್ದು 2/5 ಎಷ್ಟಾಗತ್ತೆ 2/5 ತೆಗಿಬೇಕಂದ್ರೆ 2/5 ಭಾಗ 100 ರೂಪಾಯಿ ಐತೆ ಯಪ್ಪ. ಅಟ್ಲೀಸ್ಟ್ ನನಗೆ ನಿನ್ನ ಅರ್ಧ ಬೇಡ, ಹಾಫ್ ಬೇಡ, ನನಗೆ ಅರ್ಧ 1/2 ಬೇಡ. 2/5 ಅಂದ್ರ 1/2 ಕಿಂತ ಕಡಿಮೆ ಬರಬರಿ. ಅದ್ರ 2/5 ಕೂಡ ಅಂದ್ರೆ ಎಷ್ಟಾಗತ್ತೆ ನೋಡು. ಇದ್ರ ಅರ್ಧ ಅಂದ್ರೆ ಹಾಫ್ 1/2 ಅಂದ್ರೆ 50 ಆಗತ್ತೆ. ಇದ್ರದ್ದು 2/5 ಅಂದ್ರೆ 5 ಅಂದ್ರೆ 5 ಹೇಳೆ 20 ಬಂತು 27 40 ರೂಪಾಯಿ ಕೊಡುಪ್ಪ ಅಂತ ಅರ್ಥ. ಅಂದ್ರೆ ಇವೆಲ್ಲ 2/5 3/5 ಇವೆಲ್ಲ ಒಂದ್ರಕ್ಕಿಂತ ಬಹಳ ಚಿಕ್ಕ ಬೆಲೆಗಳು. ಸೊ ಈಗ ನೋಡೋಣ ಯಾವ ರೀತಿ ಕ್ವಶನ್ ಟ್ಯಾಕಲ್ ಮಾಡ್ಬೇಕಂತ. ಸೊ ಐ ಆಮ್ ನಾಟ್ ವೇಸ್ಟಿಂಗ್ ಯುವರ್ ಟೈಮ್, ಐ ಆಮ್ ಗಿವಿಂಗ್ ಯುವರ್ ಮೋರ್ ನಾಲೆಜ್. ಓಕೆ,
ಓದಿ ಪ್ರಶ್ನೆ ಓದ್ಬೇಕೀಗ. ತುಂಬಾ ತುಂಬಾ ವೆರಿ ಇಂಪಾರ್ಟೆಂಟ್. ಒಂದು ಪಾತ್ರೆಯ 2/5 ಭಾಗವನ್ನು ನೀಲಿ ದ್ರವದಿಂದ, ಎಷ್ಟು ನೀಲಿ ದ್ರವ, ಇಲ್ಲಿ ಮೇನ್ ಕಾನ್ಸಂಟ್ರೇಷನ್ ಎಲ್ಲಿ ಮಾಡ್ಬೇಕು ನೋಡಿ. ಮೇನ್ ಕಾನ್ಸಂಟ್ರೇಷನ್ ನಾನು ಎಲ್ಲಿ ಮಾರ್ಕಪ್ ಮಾಡ್ತೀನಿ, 2/5 ಭಾಗ ನೀಲಿ ದ್ರವದಿಂದ, ಉಳಿದ ಭಾಗ ನೆನಪಿರ್ಲಿ, ಇಲ್ಲಿ ಕಾನ್ಸಂಟ್ರೇಷನ್ ಇರಲಿ. ಉಳಿದ ಭಾಗದ 1/3 ಅನ್ನು ಕಪ್ಪು ದ್ರವದಿಂದ, ಯಾವ ದ್ರವದಿಂದ, ಕಪ್ಪು ದ್ರವದಿಂದ, ಮತ್ತೆ ಉಳಿದ ಭಾಗದ 5/6 ಹಳದಿ ದ್ರವದಿಂದ ತುಂಬಲಾಗಿದೆ. ಉಳಿದ 4.2 ಲೀಟರ್ ಬಿಳಿ ಬಣ್ಣದ ದ್ರವವಾಗಿದೆ. ಅಚ್ಚಾ, ಇಲ್ಲೇ ನಾ ಫ್ರಾಕ್ಷನ್ ಅದಾವಲ್ಲ, ಭಿನ್ನ ರಾಶಿಗಳಲ್ಲ, ಅವನ್ನ ಇಂಥ ಕ್ವಶನ್ ಬಿಡಿಸ್ಬೇಕಂದ್ರೆ ಅವುಗಳ ಮೇಲೆ ಕಮಾಂಡ್ ಇರ್ಬೇಕು. ಸೊ 2/5 ಐತಿ. ಸೊ ನೆಕ್ಸ್ಟ್ 5/6 ಐತಿ. ನೆಕ್ಸ್ಟ್ ಸಾರಿ ಇಲ್ಲಿ 1/3 ಐತಿ. ಸೊ ಇವೆಲ್ಲ ಫ್ರಾಕ್ಷನ್ ಏನ್ ಮಾಡ್ಕೋಬೇಕು, ನಾ ತಳಗೆ ಏನದಲ್ಲ 6, 5, 3 ಲಸ ತೆಗಿಬೇಕು. ನಾ ಏನ್ ತೆಗಿಬೇಕು, ಲಸ. 6, 5, 3 ಲಸ 30 ಆಗತ್ತೆ. ಎಷ್ಟಾಗತ್ತೆ, 30. ಇದ್ರ ಲಸ ತೆಗೆದ್ಬಿಟ್ರೆ ಮುಗೀತು. ಸೊ ಯಾಕೆ ಇದನ್ನ ಮಾಡ್ಬೇಕು, ಈ ಕ್ವಶನ್ಸ್ಗಳು ಹಿಂಗೆ ಮಾಡ್ಬೇಕು. ಇಂಥ ಕ್ವಶನ್ಸ್ಗಳು ನೀವು ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ SSC ಟೈಗರ್ಸ್ ಯೂಟ್ಯೂಬ್ ಚಾನಲ್ಗೆ ಬರ್ಬೇಕು ಅಂತ ನಾನು ಅನ್ಕೊಂತೀನಿ. ನೀವೇನ್ ಅನ್ಕೋತೀರ ಗೊತ್ತಿಲ್ಲ, ಬಟ್ ನೋಡೋಣ. ಬಟ್ ಯಾವ ರೀತಿ ಮುಂದಿನ ದಿನಗಳಲ್ಲಿ ಗೊತ್ತಾಗದೆ. ಸೊ 5, 6, 3, ಸೊ 30 ಲಸ ಎಷ್ಟಾಗಿದೆ, 30. ಸೊ ಅಷ್ಟು ತೆಗೆದು ಬಿಡ್ತೀನಿ. ಈಗ ಟೋಟಲ್ ಕೆಪಾಸಿಟಿ ಆಫ್ ದಿ ಟ್ಯಾಂಕ್ 30 ಲೀಟರ್ ತಿಳ್ಕೊತೀನಿ. ಏನ್ ತಿಳ್ಕೊತೀನಿ, 30 ತಿಳ್ಕೊ, 90 ತಿಳ್ಕೊ. ಯಾಕಂದ್ರ ದೊಡ್ಡ ಸಂಖ್ಯೆ 6 ಐತಿ. 6 1 6, 6 12, 12, 6 3 18, 18. ಬಟ್ ಲಸ ಫಸ್ಟ್ ಬರೋದಾದ 30. 6 6 36, ಬಟ್ ಅದು ಹೋಗಲ್ಲ. ಬಟ್ ಚಿಕ್ಕ ಸಂಖ್ಯೆ 30 ಲಸ ಆಗಿರ್ತೈತಿ. ಬಟ್ 6 5 3 ಕಟ್ ಆಗುವಂತ ಯಾವ್ದಾದ್ರು ಸಂಖ್ಯೆಗಳನ್ನ ತಗೋಬಹುದು ನೀವು, ಬರಬರಿ. ಸೊ ಈಗ ನೋಡೋಣ. ಸೊ 2/5, 5/6, 1/3 ಇದರ ಲಸ ಏನಾಗಿರ್ತೈತಿ, 35. ಎಷ್ಟಾಗಿರ್ತೈತಿ, 30 ಆಗಿರ್ತೈತಿ. ಸೊ ಟೋಟಲ್ ಕೆಪಾಸಿಟಿ ತಗೋತೀನಿ ಈಗ. ಟೋಟಲ್ ಕೆಪಾಸಿಟಿ 30 ಲೀಟರ್. ಎಷ್ಟು ಲೀಟರ್, 30 ಲೀಟರ್. ಈಗ ಪ್ರಶ್ನೆ ಸ್ಟಾರ್ಟ್ ಆಗತಿ. ಒಂದು ಪಾತ್ರೆಯ 2/5 ಭಾಗವನ್ನು, ಈಗ 30 ರೂಪಾಯಿ ನಿನ್ ಕಡೆ ಹಾಫ್ ಕೂಡ ಅಂದ್ರೆ 15 ರೂಪಾಯಿ ಕೊಡ್ತಿ. ಬಟ್ ಅದ್ರ 2/5 ಭಾಗ ಅಂದ್ರೆ 30 ಇಂಟು 2/5, 30 ಇಂಟು 2/5 ಹಾಫ್ ಅಂದ್ರ 30 ಇಂಟು 1/2 ಮಾಡ್ತೀವಿ. ಅದಕ್ಕೆ 15 ರೂಪಾಯಿ ಆಗತಿ. ಸೊ ಈಗ 5 ಬಂದ್ರೆ 5 6 6 12. ಸೊ 30 ಲೀಟರ್ನ್ಯಾಗ ನಮ್ ಟ್ಯಾಂಕ್ ಎಷ್ಟು ತುಂಬೈತಿ, ಈಗ 12 ಲೀಟರ್ ತುಂಬೈತಿ. ಎಷ್ಟು ಲೀಟರ್ ತುಂಬೈತಿ, 12 ಲೀಟರ್. ಒಂದು ಪಾತ್ರೆಯ 2/5 ಭಾಗವನ್ನು ನೀಲಿ ದ್ರವದಿಂದ, 2/5 ಭಾಗವನ್ನು ನೀಲಿ ದ್ರವದಿಂದ ಅಂದ್ರೆ ಬ್ಲೂ, ಏನದು ಬ್ಲೂ, ಬರಬರಿ. ಬ್ಲೂ ಅನ್ನ ತುಂಬಿಸಿವಿ, ಬ್ಲೂ, ಬರಬರಿ. ನೆಕ್ಸ್ಟ್ ನೋಡ್, ಇನ್ ತೆಗಿಬೇಕು. ಈಗ ಸುಮ್ಮನೆ ನಾನು ನಾಲೆಜ್ ಬರ್ದೀನಿ. ಸೊ ಇನ್ ತೆಗಿಬೇಕು. ಮುಂದಿನ ಒಂದು ಉಳಿದ ಭಾಗದ, ಉಳಿದ ಭಾಗ ಅಂದ್ರ 30ರೊಳಗೆ 12 ಹೋತಿ. ಎಷ್ಟು ಉಳಿತೀಗ, 30ರಾಗ 12 ಹೋತು. ಸೊ 30ರೊಳಗೆ 12 ಹೋದ್ರ ಎಷ್ಟು ಬಂತು ನೋಡು, 30ರಾಗ 12 ಹೋದ್ರ ಸೊ 18 ಆಗತ್ತೆ. ಎಷ್ಟು ಆಗತಿ, 18. ಉಳಿದಿದ್ದು ಎಷ್ಟು, 18. ರಿಮೈನಿಂಗ್ ಅಂತೀವಿ. ಏನಂತೀವಿ, ರಿಮೈನಿಂಗ್ 18 ಆತು. ಉಳಿದ ಭಾಗದ 1/3 ಅನ್ನು ಕಪ್ಪು ದ್ರವದಿಂದ, ಇದ್ರದ್ದು ಉಳಿದ ಭಾಗ ಇಲ್ಲೈತಿ. ಈ ಉಳಿದ ಭಾಗದ್ದು 1/3 ಅಂದ್ರೆ ಎಷ್ಟಾಗತ್ತೆ, 3 6 6 ಲೀಟರ್. ಎಷ್ಟು ಲೀಟರ್, 6 ಲೀಟರ್. ಇದು 12 ಲೀಟರ್, ಇದು 6 ಲೀಟರ್. 1/6. ಓಕೆ. ಅನ್ನು ಕಪ್ಪು ದ್ರವದಿಂದ ಅಂದ್ರೆ ಬ್ಲ್ಯಾಕ್, ಇದು ಬ್ಲ್ಯಾಕ್, ಇದು ಬ್ಲ್ಯಾಕ್ ಇರ್ಲಿ, ಇದು ಬ್ಲೂ ಇರ್ಲಿ. ಸೊ ಬ್ಲ್ಯಾಕ್. 18ರಾಗ 6 ಹೋದ್ರ ಬರಬರಿ. ಈ 30ರೊಳಗ 12 ಹೋತು, 18 ಉಳಿತು. ಸೊ 18ರಾಗ ಮತ್ 1/3 ಏನ್ ಬಿಡ ಬ್ಲ್ಯಾಕ್ ಹಾಕ್ಯಾರ ಅಂದ್ರೆ 6 ಲೀಟರ್ ಹೋತು. ಇನ್ನ ಎಷ್ಟು ಉಳಿತು ಈಗ ಉಳಿದ. ಸೊ ಇದ್ರಾಗ ಉಳಿದ ಅಂದ್ರೆ 12 ಉಳಿತು. ಎಷ್ಟು ಉಳಿತು, 12. ಸೊ ಇದ್ರಾಗಿಂದ ಮತ್ತೆ ಎಷ್ಟು ತೆಗಿಬೇಕು ನೋಡಿ. ಉಳಿದ ಅಂದ್ರೆ ಇಲ್ಲಿ 12 ಐತಿ. ಉಳಿದ ಭಾಗದ 5/6 ಭಾಗ, 5/6 ಭಾಗ. 6 1 6 7, 5 7 ಎಷ್ಟಿಗೆ 10 ಲೀಟರ್. ಎಷ್ಟು ಲೀಟರ್, 10 ಲೀಟರ್. ಸೊ 12 ಲೀಟರ್ನಾಗ 10 ಲೀಟರ್ ಹೋತು. ಮತ್ತೆ ಎಷ್ಟು ಉಳಿತು ಈಗ, ಹಳದಿ ಭಾಗ. ಇದು ಹಳದಿ ಆತು. ಎಷ್ಟದು, ಹಳದಿ. ಈಗ 12ರಾಗ 10 ಹೋದ್ರೆ ಎಷ್ಟು ಉಳಿತು, 2 ಉಳಿತು. ಎಷ್ಟು ಉಳಿತು, 2 ಉಳಿತು. 2 ಉಳಿತು. ಎಷ್ಟು ಉಳಿತೀವಿ, 2 ಲೀಟರ್ ಉಳಿತು. ಉಳಿದ ಭಾಗದ 4.2 ಲೀಟರ್ ಬಿಳಿ ಬಣ್ಣ. ಇದು ಬಿಳಿ, ಏನಿದು, ಇದು ಬಿಳಿ. ಹಂಗೆ ನಾನು ಬಿಳಿ ಕಲರ್ ತಗೋತೀನಿ. 2 ಉಳಿತು. ಉಳಿದಿದ್ದೇನು, ಬಿಳಿ. ಇದು ಬ್ಲೂ, ಇದು ಬ್ಲ್ಯಾಕ್, ಇದು ಯೆಲ್ಲೋ, ಹಳದಿ. ಯೆಲ್ಲೋ,
ಇದು ಬಿಳಿ ಬಿಳಿ 2 ಉಳಿತು. ಈಗ 2 ಉಳಿದ 4.2 ಲೀಟರ್ ಬಿಳಿ ಬಣ್ಣ ದ್ರವವಾಗಿದೆ. ಪಾತ್ರೆಯ ಒಟ್ಟು ಸಾಮರ್ಥ್ಯ ಪಾತ್ರೆದು 30 ಐತಿ, 30 ಲೀಟರ್ ಹಿಡಿಸ್ತೈತಿ. ನಾ ಎಕ್ಸ್ಪ್ಲೇನ್ ಮಾಡ್ತೇವೆ. ಒಟ್ಟು ಇಲ್ಲಿ 2 ಉಳಿದೈತಿ. 2 ಅಂದ್ರೆ ಎದಕ್ಕೆ ಸಮ ಐತಿ? 4.2ಗೆ ಸಮ ಐತಿ. ಅಂದ್ರೆ ಅಷ್ಟು ಲೀಟರ್ಗೆ. ಈಗ ನಾನು ಕಟ್ ಹೊಡ್ಕೋಬೇಕು. 2 1 2 7 2 1 2.1 ಬಂತು. ಎಷ್ಟು ಬಂತು? 2. ಇದಕ್ಕ ನಾವು ಒಟ್ಟು ಕೆಪಾಸಿಟಿ ಗುಣಾಕಾರ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಇಂಟು 2.1 ಅನ್ನ 0 ಈ ಕಡೆ 3 1 3 3 7 6 63 ಆಗಿರ್ತೈತಿ. ಸೊ ಒಟ್ಟು ಎಷ್ಟು ಇರ್ತೈತಿ? 30 ಇಂಟು 2.1. ಇದನ್ನ ಇಲ್ಲಿ ತಳಗ ಹಚ್ಚಿ ನೋಡು. 0 ಐತಲ್ಲ 30ನ 3 ಬರ್ಕೊಂಡ್ರೆ ಯಾಕೆ 0 ಇಲ್ಲಿ 21 ಆಗತಿ. ಯಾಕಂದ್ರೆ 21/10 ಅಂದ್ರೆ 0 0 ಕಟ್ ಆಗತಿ. 3 1 3 3 7 6. ಸೊ 63 ಒಟ್ಟು ಇಲ್ಲಿ ಏನಂದ್ರೆ ಪಾತ್ರೆಯ ಒಟ್ಟು ಸಾಮರ್ಥ್ಯವನ್ನು ಕಂಡಿಡಿ. ಹಂಗಾರೆ ಪಾತ್ರೆ ಒಟ್ಟು ಸಾಮರ್ಥ್ಯ ಎಷ್ಟು? 63 ಲೀಟರ್ ಎಕ್ಸಾಕ್ಟ್ಲಿ. ಬಟ್ ನಾವೆಲ್ಲ LCM ತಗೊಂಡ್ ಮಾಡಿದ್ವಿ. ಸೊ 5 6 3ರಲ್ಲೇ ಕಟ್ ಆಗುವಂತ ಸಂಖ್ಯೆಗಳನ್ನ ತಗೊಂಡ್ ಮಾಡಿದ್ವಿ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಬಂದಿದೆ ನೋಡು. ಸೊ ಈ ಡಾಟಾಗಳನ್ನ ನೀವು ಹಚ್ಕೋಬೇಕಾಗತ್ತೆ. ಸೊ ಮಾಡ್ರಿ. ಈ ಪ್ರಶ್ನೆ ನಿಮ್ಗೆ ತಿಳಿದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಇನ್ನೊಂದು ರೀತಿನೂ ಮಾಡ್ಬೋದು. ಸೊ ಟೈಮ್ ಒಂದು ಕನ್ಸ್ಟೆಂಟ್ ಇಂದ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ನೂ ಒಂದು ಸುಮಾರು ಪ್ರಶ್ನೆಗಳದಾವು. ಎ ಸ್ಕೀಮ್ ಬೈ 6 get 4 free attracts what percentage discount? ಅಪ್ಪಿ ಇಲ್ಲಿ ಹೇಳ್ಬಿಟ್ಟಾರ ಬೈ 6 get 4 free ಅಂದ್ರೆ ನೀನು ಟೋಟಲ್ 10 ವಸ್ತುಗಳು ತಗೋತಿ. ಬಟ್ ಫ್ರೀ ಎಷ್ಟು ಕೊಡತ್ತಾರ ಅವರು? 4 ಫ್ರೀ ಕೊಡತ್ತಾರ, 4 ಡಿಸ್ಕೌಂಟ್ ಕೊಡತ್ತಾರ ಇಂಟು 100. ಸೊ 10 10 10 1 10 10 14 40. ಸೊ 40% ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು ಸಿಗುತ್ತೆ? 40%. ಇಟ್ಸ್ ವೆರಿ ಜೀರೋ ಲೆವೆಲ್ ಕ್ವಶನ್ಸ್. ಬಟ್ ಇದರಲ್ಲೇ ಬೇರೆ ಬೇರೆ ಟೈಪ್ಗಳನ್ನ ಬಿಡಿಸೋಣ. ಸೊ 22nd ಕ್ವಶನ್ ನೋಡು. ಸಿಂಪ್ಲಿಫಿಕೇಶನ್ 3 integer 1/4 divided by flower bracket 1 integer 1/4 minus 0.5 2 integer 1/2 minus 1/2. ಆದ್ರೂ ನಂಗೂ ಟೈಮರ್ ನಿಮ್ಗೆ ಕೊಡ್ಬೇಕು ಅನ್ಸಕತ್ತೈತಿ. ಟೈಮರ್ ಕೊಡ್ತೀನಿ, ಮಾಡ್ರಿ ನೋಡೋಣ. ಟೈಮರ್ ಕೊಡ್ತೀನಿ, ಸ್ಟಾಪ್ ವಾಚ್ ಕೊಡ್ತೀನಿ 30 ಸೆಕೆಂಡ್ಗಳನ್ನ. ಸೊ ಆದ್ರೂ ನೀವು ಮಾಡಿ ಅದನ್ನ ಪ್ರಯತ್ನ ಮಾಡ್ರಿ. ಸೊ ಬಂದ್ರು ಬರ್ಬೋದು, ಬರ್ದೇನೇ ಇರ್ಬೋದು. ಬಟ್ ಇಂಥ ಕ್ವಶನ್ಸ್ಗಳನ್ನ ಯಾವ ರೀತಿ ಮಾಡ್ಬೇಕಂತ ನಾ ಹೇಳ್ತೀನಿ. ಸೊ ಆದ್ರೂ ನೋಡೋಣ ಯಾವ ರೀತಿ ಮಾಡ್ಬೇಕಂತ. ಸೊ ಸ್ಟಾಪ್ ವಾಚ್ ಇಲ್ಲೇ ಇದೆ. ಸೊ ಮಾಡ್ಬೋದು. ಸೊ ಈಗ 15 ಸೆಕೆಂಡ್ ಆಯ್ತು. ಸೊ 3 integer 1/2 1 integer 1 integer 1/4 ಇದೆ 0.5 ಇದೆ. ಏನ್ ಎಲ್ಲಾ ಸಂಖ್ಯೆಗಳನ್ನ ಪಾಯಿಂಟ್ನೇ ಕನ್ವರ್ಟ್ ಮಾಡ್ಬೇಕು, ಇಲ್ಲ ಫ್ರಾಕ್ಷನ್ ತಗೊಂಡ್ ಮಾಡ್ಬೇಕು. ಒಂದ್ಸಲ ನೀವು ಪಾಯಿಂಟ್ನೇ ತಗೊಂಡ್ರು ತಗೋಬಹುದು ಅಥವಾ ಫ್ರಾಕ್ಷನ್ ತಗೊಂಡು ಬಿಟ್ಟು ಇಮಿಡಿಯೇಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಇಲ್ಲಿ ಯಾವುದೇ ರೀತಿ ಡಿಲೇ ಅಂತ ಆಗಂಗಿಲ್ಲ. 35 ಸೆಕೆಂಡ್ ಅಂತ ಆಲ್ರೆಡಿ ಓವರ್ ಆಯ್ತು. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ಸೊ 3 integer 1/4 ಐತಿ. ಸೊ ನಾ ಅದೇ ಪ್ರಶ್ನೆಯನ್ನ ಇಲ್ಲಿ ಬಿಡಿಸ್ತೀನಿ ನೋಡ್ರಿ. ಅದೇ ಪ್ರಶ್ನೆಯನ್ನ ಇಲ್ಲಿ ಬಿಡಿಸ್ತೀನಿ. 3 integer 1/4 ಐತಿ. ಬರ್ಕೋರಿ, ಇಲ್ಲೇ ಇರ್ತಿದ. ಹಾ, ಇದು ಯಾವ ಬ್ರಾಕೆಟ್? ಸ್ಕ್ವೇರ್ ಬ್ರಾಕೆಟ್. ಇದು ಕೂಡ ಸ್ಕ್ವೇರ್ ಬ್ರಾಕೆಟ್ ಆಗಿರ್ತೈತಿ. 4 3 12 12 1 13 13/4 ಡಿವೈಡೆಡ್ ಬೈ ಪಾಸ್ಟ್ ಫ್ಲವರ್ ಬ್ರಾಕೆಟ್ ಅದ. ಸೊ ಈ ಫ್ಲವರ್ ಬ್ರಾಕೆಟ್ ಅಲ್ಲಿ ಏನ್ ಬಿಡಿಸ್ಬೇಕು ನೋಡಿ. ಇಷ್ಟೆಲ್ಲ ಹಾಕುವ ಅವಶ್ಯಕತೆನೇ ಇಲ್ಲ. ಸೊ ಈ ಫ್ಲವರ್ ಬ್ರಾಕೆಟ್ ಅಲ್ಲಿ ಏನ 4 1 4 4 1 4 5/4 ಆಕೈತಿ. ಎಷ್ಟು? ಮೈನಸ್ ಈ 0.5 ನ 1/2 ಅಂತ ಬರ್ಕೋತೀನಿ. 1/2. ಸೊ 1/2 ಅಂತ ಯಾಕಂದ್ರೆ ಗೊತ್ತೈತಿ ನಿಮ್ಗೆ 1/2. ಸೊ ಇವೆರಡನ್ನು ಈಕ್ವೇಟ್ ಮಾಡ್ಬೇಕು. ಈಗ 5/4 ಮೈನಸ್ 1/2. ಯಾಕಂದ್ರೆ ಆಲ್ರೆಡಿ ಸಿಂಪಲ್ ಬ್ರಾಕೆಟ್ ಕೊಟ್ರೆ ಮತ್ತೆ ಇಲ್ಲೊಂದು ಸಿಂಪಲ್ 2 4 ಒಂದು 5/2 ಮೈನಸ್ 1/. ಸೊ 12 ಇವೆರಡನ್ನ ನಾವೇನು ಪ್ರೊಡಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾ ಇದು ಲಸ ಗಿಸ ಅನ್ನೋಕಿನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಅನುಕೂಲ ಆಗೈತೆ ನೋಡು. 2 5 10 ಮೈನಸ್ 10 ಮೈನಸ್ 4 ಡಿವೈಡ್ ಬೈ 4 8 8 2 1 2 12 60 ಮೈನಸ್ 2 ಡಿವೈಡ್ ಬೈ 12 24. ಸೊ ಈ ಬಂದಂತ ಉತ್ತರನ ನಾ ಇಲ್ಲಿ ಮತ್ತೆ ಡಿವೈಡ್ ಮಾಡ್ತೀನಿ. ಬರಬರೀಕೆ ಬಂದಂತ ಉತ್ತರನ ಏನ್ ಮಾಡ್ತೀನಿ? ಡಿವೈಡ್ ಮಾಡ್ತೀನಿ. ಈಗ 10 ನ 4 ಕೊಟ್ಟೆ 6. ಎಷ್ಟಿಲ್ಲ? 6 6/8 8 60 2 ಕಳೆದ್ರ ಸೊ 58 ಡಿವೈಡ್ ಬೈ 24. ಸೊ 24 6 6 4. ಸೊ ಇಲ್ಲಿ ಮತ್ತೆ ನಾವು 2 ಲೆಕ್ಕ ಕರ್ತಾ ಹೊಡಿಬೋದು. ಸೊ ಇನ್ನು 90 ಬರ್ತೀನಲ್ಲ 3 integer ಅಲ್ಲಿ ಬಂದೈತಿಲ್ಲ. ಇದು ಎಷ್ಟು ಬಂತಿ? 13/4 ಐತಿ ಡಿವೈಡ್ ಬರಬರಿ. ಈಗ ಅದನ್ನ ಇಲ್ಲಿ ತೊಗೊಂಡ್ಬಿಡ್ತೀನಿ. ಏನಂತ ಹೋದ್ನಿ? 13/4 ಡಿವೈಡೆಡ್ ಬೈ
6 ಹೋಗೈತಿ. ಇಲ್ಲಿ ನಾ ಕಟ್ತಾ ಹೊಡಿಬೋದು. ಸೊ 2 4 2 2 4 1 2 9 18 29 ಬೈ 16 ಆಗತಿ. ಸೊ 29/16 ಆತಂದ್ರ ಇದನ್ನ ನಾನು 13/4 ಬರ್ಕೊಂಡು ಸೊ ಇದನ್ನ ಇಂಟು ಬರ್ಕೊಂಡು ಉಲ್ಟಾ ಬರ್ 16/29. ಸೊ ಇದೇನಾಗತಿ ಹಾ ಸೊ 4 1 4 4 13 4 ಎಷ್ಟೀಗ 52. ಸೊ 52/29. ಸೊ ಆದ್ರೂ ಕೂಡ ನನಗೆ ಆನ್ಸರ್ ಬಂದಿಲ್ಲ. 29 58. ಸೊ 58 ಇಲ್ಲಿ 29 ಒಂದ್ಲೇ ಐತಿ. 1 ಪಾಯಿಂಟ್ ಸಮಥಿಂಗ್ ಬರ್ತೈತಿ. 1 ಪಾಯಿಂಟ್ ಸಮಥಿಂಗ್. ಅಕಸ್ಮಾತ್ ಒಂದೇ ಆಪ್ಷನ್ಗಿಂತ ಹೆಚ್ಚು ಆಪ್ಷನ್ಗಳು 1 ಪಾಯಿಂಟ್ ಸಮಥಿಂಗ್ ಇದ್ರೆ ಹೆಂಗ್ ಮಾಡ್ಬೇಕು ಹೇಳ್ತೀನಿ. ಸೊ ನಂಗೆ ಡಿವೈಡ್ ಮಾಡಕ್ ಬರಲ್ಲ ಸರ್. ಅದರಲ್ಲಿ ಕೂಡ ನಾವು ಮತ್ತೆ ಹೇಳಿದೀನಿ. ಸೊ 52/29. ಸೊ ಈ ಪ್ರಶ್ನೆ ನೋಡಿ 9 ತೆಗಿಯತ್ತೇಳಿ ತಳಗೆ 2 ಐತಿ 5 2 7 ಕೂಡಿಸ್ರಿ ಕೆಳಗೆ ಅಂತ 2 2ಕ್ಕ ಎಷ್ಟು ಗುಣಿಸಿರಿ 10 ಬರ್ತೈತಿ. 5 ಗುಣಿಸಿರಿ. ಸೊ 5 7 10 ಮ್ಯಾಗನು 5 ಗುಣಿಸ್ಬೇಕು. 5 7 35 5 3 8. ಸೊ ಎಲ್ಲಿ ಡಿಜಿಟಲ್ ಸಮ್ 8 ಆಗತಿ ಅದ 4 3 7 1 8. ಮತ್ತೆ ಇದರಿಂದ ಕೂಡ ಪ್ರೂವ್ ಆತು. ಸೊ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳನ್ನ ಕೂಡ ನೋಡೋಣ. ಸೊ 23ನೇ ಪ್ರಶ್ನೆ ಎ 0 ಲೆವೆಲ್ ಕ್ವಶನ್. ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಡೂ ವರ್ಕ್ ಇನ್ 6 days. ಎ ಮತ್ತು ಬಿ ಇಬ್ರು ಸೇರಿ ಏನ್ ಮಾಡ್ತಾರೆ, ಈಗ ಒಂದು ಕೆಲಸವನ್ನು 6 ದಿನಗಳಲ್ಲಿ ಎ ಮತ್ತು ಒಟ್ಟಿಗೆ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡುತ್ತಾರೆ. ಬಿ ಒಬ್ಬನೇ ಎಷ್ಟು ಕೆಲಸ 12 ದಿನ ಮಾಡ್ತಾನ. ಅದೇ ಕೆಲಸದಿಂದ ದ್ವಿಗುಣ ಕೆಲಸವನ್ನು ಅಂದ್ರೆ ಈ ಕೆಲಸ ಬರ್ತೀಗ ಅದನ್ನ ದ್ವಿಗುಣ ಅಂದ್ರೆ ಹೇಳ್ತೀನಿ. ಇದ್ರ ಲಸ ಅಂದ್ರೆ ಒಟ್ಟು ಕೆಲಸ ಲಸ ದೊಡ್ಡ ಸಂಖ್ಯೆ 12 ಆಗಿರ್ತೈತಿ. 12 ಲಸ ಆಗಿರ್ತೈತಿ. 6 12 ಅಂದ್ರೆ ದೊಡ್ಡ ಸಂಖ್ಯೆನ 2 ಒಂದ ಮಗೆ ದೊಡ್ಡ ಸಂಖ್ಯೆನ ಲಸ ಆಗಿರುತ್ತೆ. ಸೊ ಹಂಗಾರೆ ಇಲ್ಲಿ ನೋಡಿ ಏನಾಗಿರ್ತೈತಿ 12 ಬೇರೆ ಒಂದು ಕನ್ನಡ ತಗೊಳ್ಳೋಣ. ಇದು ಬೇಡ. 12 1 6 7. ಈಗ ಇವುಗಳ ಸಾಮರ್ಥ್ಯ ಅಂತೀವಿ, ಕೆಪಾಸಿಟಿ ಅಂತೀವಿ. ಸೊ ಡಬಲ್ ವರ್ಕ್ ಅಂದ್ರೆ ದ್ವಿಗುಣ ಅಂದ್ರ 24 ವರ್ಕ್ ಅನ್ನ ಎ ಒಬ್ಬನೇ ದ್ವಿಗುಣ ಕೆಲಸವನ್ನು ಎ ಒಬ್ಬನೇ ಮಾಡೋದು ಎಷ್ಟು ದಿನ. ಎ ಒಬ್ಬಂದ ಎಫಿಷಿಯನ್ಸಿ ಐತೆ ನೋಡ. ಈಗ ಎ ಪ್ಲಸ್ ಬಿ ದೊಳಗ ಬಿ ಕಳೆದ್ರೆ 2 1 ಕಳೆದ್ರೆ ಏನ್ ಉಳಿತೈತಿ 1 ಉಳಿತೈತಿ. ಸೊ 24/1 ಅಂದ್ರ ಎ ಒಬ್ಬನ ಈ ಕೆಲಸ ಏನ್ ಮಾಡ್ತಾನೆ 24 ದಿನ ಮಾಡ್ತಾನೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ನೋಡಿ ಏನದಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡ್ಲಿಕ್ಕೆ ತುಂಬಾ ಸರಳ ಅನ್ಸ್ತೈತಿ. ಬಟ್ ಒಂದ್ಸಲ ಮಾಡಿ ನೋಡ್ಬೇಕು. ಮಾಡಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಸ್ಟಾಪ್ ವಾಚ್ ಕೂಡ ಹಾಕೋಣ. ಸ್ಟಾಪ್ ವಾಚ್ ಹಾಕಿದ್ರೆ ಅದೊಂದು ಮಜಾ ಇರ್ತೈತಿ. ಸೊ ನೀವು ಕೂಡ ಬಿಡಿಸುವಂತ ಒಂದು ಟೆಕ್ನಿಕ್ಸ್ ನಿಮಗೂ ಗೊತ್ತಾಗ್ತವೆ. ಸೊ ಈ ಟೈಮರ್ ಅನ್ನ ಸ್ಟಾರ್ಟ್ ಮಾಡಿದೀನಿ. 30 ಸೆಕೆಂಡ್ ಅಲ್ಲಿ ನೀವು ಕೂಡ ಮಾಡ್ಬೋದು. 30 ಸೆಕೆಂಡ್ ಆಗ 15 ಸೆಕೆಂಡ್ ಒಂದ್ಸಲ ಫಾಸ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಅಂತ. ಸೊ ನೀವು ಕೂಡ ಅದೇ ರೀತಿ ಫಾಲೋ ಮಾಡ್ರಿ, ಅಂದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗತ್ತೆ. ಸೊ 15 ಸೆಕೆಂಡ್ ಆಗಕ್ ಬಂತು, ಇನ್ನು 15 ಸೆಕೆಂಡ್ಗಳ ಬಾಕಿ ಇದೆ. ಸೊ ಇಂಥ ಪ್ರಶ್ನೆಗಳನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಒಂದು ಈಗ ಪರ್ಸೆಂಟೇಜ್ ಅಂತ ಚಾಪ್ಟರ್ ಬಂದ್ರೆ ಈ ಚಾಪ್ಟರ್ಗೆ ಬೇರೆ ಬೇರೆ ಲಾಜಿಕ್ ಇರ್ತಕ್ಕಂಥ ಪ್ರಶ್ನೆಗಳು ಕೂಡ ಇದರಲ್ಲಿ ಬಂದಿರ್ತಾವೆ. ಪಾಪ್ಯುಲೇಷನ್ ಮೇಲೆ ಮತ್ತೆ ನೀವು ಪಾಪ್ಯುಲೇಷನ್ ಮೇಲೆ ತುಂಬಾ ಹಾಟ್, ಮತ್ತೆ ಮತ್ತೆ ಇನ್ಕ್ರೀಸಸ್ ಡಿಕ್ರೀಸಸ್, ಮತ್ತೆ ಸಕ್ಸೆಸಿವ್ ಇನ್ಕ್ರೀಸ್ ಸಕ್ಸೆಸಿವ್ ಡಿಕ್ರೀಸ್, ಈ ತರ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಈ ತರ ಪ್ರಶ್ನೆಗಳು ಕೂಡ ಬಂದಿರ್ತಾವೆ. ಮತ್ತೆ ನೀವು ಬೇರೆ ಬೇರೆ ಪ್ರಶ್ನೆಗಳಪ್ಪ ಅಂತಂದ್ರ ದ ಏರಿಯಾ ಆಫ್ ದಿ ಸ್ಕ್ವೇರ್, ದ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಇನ್ಕ್ರೀಸ್ ಬೈ ದಿಸ್ ಪರ್ಸೆಂಟ್ ಅಂತ ತುಂಬಾ ಪ್ರಶ್ನೆಗಳು ಕೂಡ ಅದರಲ್ಲಿ ಇರ್ತಾವೆ. ಎನೇಬಲ್ಸ್ ಅಂತ ಒಂದು ಪ್ರಶ್ನೆ ಬರ್ತೈತಿ. ಆ ಎನೇಬಲ್ಸ್ ಕೂಡ ಪರ್ಸೆಂಟೇಜ್ 50 ಆಲ್ರೆಡಿ 1 ನಿಮಿಷ ಆಯ್ತು. ಸೊ ನೋಡೋಣ ಯಾವ ರೀತಿ ನಾವು ಒಂದ್ಸಲ ಫಾಸ್ಟ್ ಆಗಿ ಒಂದು ಸಂಖ್ಯೆಯ 20% ಅನ್ನು 90ಕ್ಕೆ ಸೇರಿಸಿದಾಗ ಯಾವ ಸಂಖ್ಯೆ ಅದು ಗೊತ್ತಿಲ್ಲ, ಹಂಗ ಒಂದ್ ಸಂಖ್ಯೆ ಆದ್ರೆ ಇರಲಿಲ್ಲ ಅದ್ರ 20% ತೆಗಿಬೇಕನ ಅನ್ನು 90ಕ್ಕೆ ಸೇರಿಸಿದಾಗ ಅದೇ ಸಂಖ್ಯೆ ಬರುತ್ತದೆ. ಯಾವ ಸಂಖ್ಯೆ ಬರ್ತದೆ ಅದೇ ಸಂಖ್ಯೆ ಬರುತ್ತೆ ಅಂತ. ಹಂಗಾರ ಒಂದು ಸಂಖ್ಯೆ ಅಂದ್ರೆ ಯಾವ ತೋತ್ನಿ ಎ ಅಂತ ತೋತ್ನಿ ಎ ಇದ್ರದ್ದು 20% ಅಂದ್ರೆ 20/100 ಅನ್ನು 90ಕ್ಕೆ ಸೇರಿಸಿದಾಗ ಅದೇ ಸಂಖ್ಯೆ ಅಂದ್ರೆ ಎ ಅಂತ ತಗೊಂತಲ್ಲ ಇದೇ ಬರ್ತದೆ ಅಂತ ಅದೇ ಸಂಖ್ಯೆ ಬರುತ್ತದೆ. ಈ ಸಂಖ್ಯೆಯ ಬಂದಂತ ಸಂಖ್ಯೆ ಆ ಸಂಖ್ಯೆಯ 80% ಎಷ್ಟು ಅಂದ್ರ ಸೊ ಇರ್ಲಿ. ಸೊ 0 0 ಕಾಟ 2 1 2 ಅಂದ್ರೆ 1/5 ಎ ಅಂದ್ರೆ a/5 ಪ್ಲಸ್ 90 ಇಸ್ ಈಕ್ವಲ್ ಟು ಎ. ಸೊ a/5 90 ಇಲ್ಲೇ ಇಟ್ಕೋರಿ. a/5 1 ನೋಡು 1/5 ಇಸ್ ಸ್ಮಾಲ್ ಸಣ್ಣದಾಗಿರ್ತೈತಿ ಏಕಿಂತ. ಸೊ 90 ಇಲ್ಲೇ ಇಟ್ಕೋರಿ. a ಮೈನಸ್ a/5 ಅಂದ್ರೆ 5a ಮೈನಸ್ a ಅಂದ್ರೆ 4a ಇಸ್ ಈಕ್ವಲ್ ಟು 5.
ಸೊ ಈಗ ಎ ಅನ್ನೋದು ನಂಗೆ ಸಿಕ್ಕಬೇಕು. ನಂಗೆ ಏನ್ ಬೇಕು? ಎ ಅನ್ನೋದು ಬೇಕು. ಎ ಅಂದ್ರೆ ಯಾವ ರೀತಿ ನೋಡಿ, ನಾನು 4a ಹೌದಾ, 5 ಐತಿ, 5 9 45. ಸೊ ಕೆಳಗೆ 4 ಐತಿ, 4ನ ಇಲ್ಲಿ ಹಾಕೋ, ಇದು ಎ ಆಯ್ತು. ಏನಾಯ್ತು? ಎ. ಈ ಎದ 80% ತೆಗಿಬೇಕು. ನಾ ಎಷ್ಟು ತೆಗಿಬೇಕು? 80%. ಎಷ್ಟು ತೆಗಿಬೇಕು ನಾನು? 80% ತೆಗಿಬೇಕು. 80/100. ಸೊ ಕ್ಯಾಕೆ ಕಾಟು 4 1 4 20 20 1 25 5 9 0. ಸೊ ಹಂಗಾರೆ 90 ಆನ್ಸರ್ ಏಮಂತು ಹಿಂಗ್ ಪಾಸ್ ಮಾಡ್ಬೇಕು ಲೆಕ್ಕನ. ಸೊ ಈ ಬಂದಂತ 4a ಐತಿ. ಸೊ 90 = 4a ಡಿವೈಡೆಡ್ ಬೈ 5. 5 9 45 450/4. ಸೊ ಇಲ್ಲ 450/4. ಇದ್ರ 80% ನಾ ತೆಗಿಬೇಕು. ಬರಬರಿ ಇದ್ರ 80% ತೆಗೆದ್ರೆ ಆನ್ಸರ್ ಬರ್ತೈತಿ. ಈ 25ನೇ ಪ್ರಶ್ನೆ ನೋಡ್ರಿ. ಪ್ರಶ್ನೆ 25ನೇ ಪ್ರಶ್ನೆ ಏನಿದೆ? ಒಂದು ಲೋಹದ ದಂಡವನ್ನು ABC ಎಂಬ 3 ಭಾಗಗಳಾಗಿ, ಒಂದು ಲೋಹದ ದಂಡ ಅಂದ್ರೆ ಒಂದು ಲೋಹದ ಕಬ್ಬಿಣ ಐತಿ. ಇದನ್ನ ABC ಅಂತ 3 ಭಾಗಗಳ ವಿಭಜಿಸಲಾಗಿದೆ. A ಅನುಪಾತ B 9:20, C ಅನುಪಾತ B 5:11. A ಮತ್ತು C ನಡುವಿನ ವ್ಯತ್ಯಾಸ 10 ಸೆಂಟಿಮೀಟರ್ ಆಗಿದ್ದರೆ ದಂಡದ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ಬರಬರಿ ಇಂಥ ಪ್ರಶ್ನೆ ರೇಷಿಯೋ ಅಂಡ್ ಪ್ರಪೋರ್ಷನ್ಗಳಲ್ಲಿ ತುಂಬಾ ಜನರನ್ನ ಚಿಂತಕಗೊಳಿಸ್ತದೆ. ಬಟ್ ಇಲ್ಲಿ ಏನ್ ಮಾಡೋದು ನೋಡಿ, ಇಲ್ಲೇ ಒಂದು ಲೋಹ ಐತಿ, 3 ಭಾಗ ಮಾಡೇ ಮಾಡ್ತೀವಿ. ಸೊ ಇಟ್ಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್. A metal rod is divided into 3 parts, A, B, C. A ratio B ಅಂದ್ರೆ 9:20. ಇಲ್ಲಿ C ratio B. B ಅನ್ನ ಮತ್ತೆ ವಾಪಸ್ ಕೊಟ್ಟಾರ ನೋಡಿ. B ಅನ್ನ ಏನ್ ಮಾಡಿದ್ರಿ? ಇಲ್ಲಿ A ಮತ್ತು B ಮತ್ತು B ಮತ್ತು C. ಬರಬರಿ A ಮತ್ತು B ಏನ್ ಕೊಟ್ಟಾರ? A ಮತ್ತು B is equal to 9:20. 9:20. ಈ ಮತ್ತೆ C ratio B ನ 5:11 ತೊಂದ್ರೆ. ಇದನ್ನ B ratio C ಉಲ್ಟಾ ತಗೋ, 11:5 ತಗೊಂಡ 11:5. ಸೊ ಹಂಗಾಗಿ B ಅನುಪಾತ C ಇದನ್ನ ಇಲ್ಲೇ ಕ್ರಾಸ್ ಮೇಗ ಬರ್ಕೋಬೇಕು, ಡಬಲ್ ಇದಾಗ. ಸೊ ಈ ಚಾಪ್ಟರ್ ಬೇಸಿಕ್ ಗೊತ್ತಿದ್ರಿ ಅಂತ. ಈಗ 11:20 ಎಷ್ಟಾಗತಿ? 5 ಆಗತಿ. ಸೊ ಇದನ್ನ ಗುಣಾಕಾರ ಮಾಡ್ರಿ, A ಅನುಪಾತ B ಅನುಪಾತ C ಸಿಗ್ತೈತಿ. ಸೊ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ರಿ. ಹಿಂಗ ಬರೋದು ಸೀದಾ ರೂಟ್ ಹಿಂಗೆ ಇರಲಿ, ನೆನಪಿರ್ಲಿ. ಸೊ ಹಿಂಗ್ ಬಂದು ಲಾಸ್ಟ್ ಪಾಯಿಂಟ್ ಇಲ್ಲಿ ಇರ್ತೈತಿ. ಸೊ ಲಾಸ್ಟ್ ಬಸ್ ಸ್ಟಾಪ್ ಇಂದ ಇಲ್ಲಿ ಕ್ರಾಸ್ ಹೋಗ್ತೀವಿ. ಅಲ್ಲಿಂದ ಎಂಡಿಂದ ಮತ್ತೆ ಪೂರ ಎಂಡಿಗೆ ಬರ್ತೀನಿ. ಹಿಂಗೆ A ಅನುಪಾತ B ಅನುಪಾತ C is equal to 11:99 ಅನುಪಾತ 11 ಎಳೆ 22 0. ಸೊ ಇಲ್ಲಿಂದ 5 ಎಳೆ 10 ಮತ್ತೆ 0. ಸೊ ಬರಬರಿ ಈಗ ಏನಾಗದೆ? 99 220 ಮತ್ತೆ 100 ಇಷ್ಟು ಅನುಪಾತ ಬಂದ್ವು. ಸೊ ನಾವೀಗ ಯಾವ ನಡುವಿನ ಈಗ A ಮತ್ತು C ನಡುವಿನ ವ್ಯತ್ಯಾಸ 10 ಸೆಂಟಿಮೀಟರ್. ಇದು A, ಸಾರಿ ಇದು A, ಇದು B, ಇದು C. A ಮತ್ತು C ನಡುವಿನ ವ್ಯತ್ಯಾಸ 10 ಸೆಂಟಿಮೀಟರ್. 2 ಸೆಂಟಿಮೀಟರ್ 10 ಸೆಂಟಿಮೀಟರ್. A ಮತ್ತು C ನಡುವಿನ ವ್ಯತ್ಯಾಸದ ಅನುಪಾತ ಎಷ್ಟಾಗೈತಿ? 1 ಆಗೈತಮ್ಮ. ಎಷ್ಟಾಗೈತಿ? 1 ಅಂದ್ರ ಎಷ್ಟೀಗ? 100. ದಂಡದ ಒಟ್ಟು ಉದ್ದವನ್ನು ಕಂಡಿಡಿ ಅಂದ್ರ ದಂಡದ ಒಟ್ಟದ್ರ ಈಗ ಮೆಟಲ್ ರಾಡ್ ಅದ್ರ ಒಟ್ಟು ಅನುಪಾತ ಮತ್ತೆ ಎಷ್ಟಾಗೈತಿ ನೋಡು. 220 ಅಂದ್ರೆ ಇದು 100, 320. ಸೊ 320ಕ್ಕ 99 ಕೂಡಿಸಿ ರೇಟ್ ಆಗತ್ತೆ. ಸೊ 9 9 1 10 490. ಸೊ 1 ಅಂದ್ರೆ 10, 490 ಅಂದ್ರೆ ಇಂಟು ಇದಕ್ಕೆ 10 ಮಾಡು ಎಷ್ಟಾಯ್ತು? 4 1 9 0. ಹಂಗಾಗಿ A ಮತ್ತು C ನಡುವಿನ ವ್ಯತ್ಯಾಸ. ಓಕೆ ಡನ್. ದಂಡದ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ಏನಂತ ಈಗ A ಮತ್ತು C ನಡುವಿನ 1 ಅಂದ್ರೆ 10 ದಂಡದ ಒಟ್ಟು ಉದ್ದ. क्या हो गया इसमें? 9:20, 11:5, 99 11 22 0. 5 10 0 ಐತಿ. 1 ಅಂದ್ರೆ 10. A ಮತ್ತು C ನಡುವಿನ ವ್ಯತ್ಯಾಸ 10 ಸೆಂಟಿಮೀಟರ್ ಐತತ್ತ. ವ್ಯತ್ಯಾಸ ಇದ್ರ ವ್ಯತ್ಯಾಸ 1 ಐತಿ, ಅದ್ರ 10 ಸೆಂಟಿಮೀಟರ್ ಅದು. 1 ಅಂದ್ರೆ 10. ದಂಡದ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ ಅಂದ್ರೆ ಅವರು ದಂಡದ ಒಟ್ಟು ಉದ್ದ ಅನುಪಾತದ ತೆಗೆದ್ರ 0 0 0 A. A ಮತ್ತು C ನಡುವಿನ ವ್ಯತ್ಯಾಸ 100. ದಂಡದ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ.
ಇಲ್ಲ 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 9:20, 9:20, 5:11. ಓಹೋ, ಡಿಫ್ರೆನ್ಸ್ ಬಿಟ್ವೀನ್ ಎ ಅಂಡ್ ಸಿ. 5:11 ಹಚ್ಕೊಂಡ್ರೆ ಬರ್ತಾನೆ ನೋಡೋಣ. 5:11 ಹಚ್ಕೊಂಡ್ರೆ ಬರ್ತಾನೆ ನೋಡೋಣ. ಸೊ 5:11 ಏನೋ ಬೈ ಮಿಸ್ಟೇಕ್ ಆಗಿರ್ಬೇಕು, ಬಟ್ ಕಾನ್ಸೆಪ್ಟ್ ಕರೆಕ್ಟ್ ಇದೆ. ಬಟ್ ಏನಾಗಿದೆ, ಕಾನ್ಸೆಪ್ಟ್ ಕರೆಕ್ಟ್ ಇದೆ. 5:11 ಹಚ್ಕೊರಿ ನೋಡೋಣ. 5:45 ಅನುಪಾತ 5:10 0, 11:22 0. ಸೊ 45 ಮತ್ತೆ ಬರಲ್ಲ, ಎ ಮತ್ತು ಸಿ ಬರಲ್ಲ. ಸೊ ಹಂಗೆ ಬರಲ್ಲ, ಏನೋ ನೋಡೋಣ. 490 ಬರಬೇಕಾಗಿತ್ತು, ಬಟ್ ಇದು ಯಾವ ರೀತಿ ಬರ್ತಾ ಇದೆ, ಮೆಟಲ್ ರಾಡ್ ಇಸ್ 3 ಪಾರ್ಟ್ಸ್ ಬರಬೇಕಾಗಿತ್ತು. 5:11 ಇಲ್ಲ, 11:5 ಅದು ಹಂಗೆ ಬರಲ್ಲ. 11:5 ಆಗಿರ್ತೈತಿ. 11 ಮತ್ತೆ 99 200 11:22 0 10 0. ಸೊ ಒಂದು ಎ ಮತ್ತು ನಡುವಿನ ಒಂದು ಅಂದ್ರೆ 10 ಒಟ್ಟು ಉದ್ದವನ್ನು ಒಟ್ಟು ಕೂಡಿಸಿದ್ರೆ 320 320 99 420 419 ಬಂದೈತೆ. ಸೊ ನೋಡೋಣ, 419 ಬಂದಿತ್ತು. ಸೊ 419 ಅಂದ್ರೆ ಬರ್ತೈತಿ. ಸೊ ಏನಾಗಿದೆ ಮತ್ತೆ ನೋಡೋಣ. ಮುಂದಿನ ತರಗತಿಗಳಲ್ಲಿ ಮತ್ತೆ ಹೆಚ್ಚಿನ ಪ್ರಶ್ನೆಗಳನ್ನು ತಂದು ಮಾಡೋಣ. ಸೊ ಜೈ ಹಿಂದ್. ಇಲ್ಲಿಗೆ ಈ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್.